ಆದರ್ಶಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಮೋಕ್ಷಾಧಿಕಾರದ 2ನೇ ಮಂಗಲ ಕಲಶಿದೆ. ಪ್ರಜ್ಞಾಛೇದ್ರೀಶಿತೇಯಂ ಕಥಮಪಿ ನಿಪುಣೈ ಪಾತಿತಾ ಸಾವಧಾನೈ ಸೂಕ್ಷ್ಮೇಂತಃ ಸಂಧಿಬಂಧೇ ನಿಪತತಿ ರಭಸಾತ್ ಆತ್ಮಕರ್ಮೋಭಯಸ್ಯ ಆತ್ಮಾನಂ ಮಗ್ನಮಂತ್ರ ಸ್ಥಿರವಿಶದರಸಃ ಧಾಮ್ನಿ ಚೈತನ್ಯಪೂರೇ ಬಂಧಂ ಚಾಜ್ಞಾನಭಾವೇ ನಿಯಮಿತಮಭಿತ ಕುರ್ವತಿ ಭಿನ್ನ ಭಿನ್ನೋ. ಜೀವಕರ್ಮಗಳ ಅಂತಃಸಂಧಿ ಬಂಧವು ಹೇಗಿದೆ? ಸೂಕ್ಷ್ಮೆ, ಅತ್ಯಂತ ದುರ್ಲಕ್ಷ್ಯ ಸಂಧಿ ರೂಪವಿದೆ. ಅದರ ವಿವರಣೆಯು ಈ ಪ್ರಕಾರವಿದೆ. ಯಾವ ಜ್ಞಾನಾವರಣಾದಿ ಉದ್ಗರದ ಪಿಂಡ ರೂಪ ದ್ರವ್ಯ ಕರ್ಮವಿದೆ, ಅದು ಒಂದು ವೇಳೆ ಏಕಕ್ಷೇತ್ರಾವಗಾಹ ರೂಪವಿದ್ದರೂ ವಿಚಾರ ಮಾಡಿದ ಮೇಲೆ ಜೀವದಿಂದ ಅದರ ಭಿನ್ನತೆಯ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಕಾರಣವೇನೆಂದರೆ ದ್ರವ್ಯ ಕರ್ಮವು ಉದ್ಗಲ ಪಿಂಡ ರೂಪವಿದೆ. ಅದು ಒಂದು ವೇಳೆ ಏಕಕ್ಷೇತ್ರಾವಗಾಹ ರೂಪದಿಂದ ಇದ್ದರೂ ಭಿನ್ನ ಭೂತ ಪ್ರದೇಶವಿದೆ, ಅಚೇತನವಿದೆ, ಬಂಧಿಸುತ್ತದೆ, ಬಿಟ್ಟು ಹೋಗುತ್ತದೆ. ಹೀಗೆ ವಿಚಾರ ಮಾಡಿದ ಮೇಲೆ ಅದರ ಭಿನ್ನತನದ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಶರೀರ, ಮನಸ್ಸು, ವಚನ ರೂಪ ಯಾವನ್ನೋ ಕರ್ಮವಿದೆ, ಅದರಿಂದಲೂ ಮೇಲೆ ಹೇಳಿದ ಪ್ರಕಾರ ವಿಚಾರ ಮಾಡಿದರೆ ಭೇದದ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಮೋಹ, ರಾಗ, ದ್ವೇಷ ರೂಪದ ಯಾವ ಭಾವಕರ್ಮವಿದೆ, ಅಶುದ್ಧ ಚೇತನಾರೂಪ ಪರಿಣಾಮವಿದೆ. ಆ ಅಶುದ್ಧ ಪರಿಣಾಮವು ವರ್ತಮಾನದಲ್ಲಿ ಜೀವದ ಜೊತೆ ಏಕಪರಿಣಾಮದ ರೂಪವಿದೆ. ಹಾಗೂ ಅಶುದ್ಧ ಪರಿಣಾಮಗಳ ಜೊತೆ ವರ್ತಮಾನದಲ್ಲಿ ಜೀವನ ವ್ಯಾಪಕ ರೂಪದಿಂದ ಪರಿಣಮಿಸುತ್ತಾನೆ. ಈ ಕಾರಣದಿಂದ ಆ ಪರಿಣಾಮಗಳ ಜೊತೆ ಜೀವದ ಭಿನ್ನತೆಯ ಅನುಭವವು ಕಠಿಣವಿದೆ. ಆದಾಗ್ಯೂ ಸೂಕ್ಷ್ಮ ಸಂಧಿಯ ಭೇದ ಮಾಡುವುದರಿಂದ ಭಿನ್ನತೆಯ ಪ್ರತೀತಿಯಾಗುತ್ತದೆ. ಇಲ್ಲಿ ದ್ರವ್ಯ ಕರ್ಮ, ನೋಕರ್ಮ ಮತ್ತು ಭಾವಕರ್ಮ ಎಲ್ಲದರಿಂದ ಭಿನ್ನತೆಯ ಮಾತನ್ನು ಜೀವ ಕ್ಷೇತ್ರ ಸಾಪೇಕ್ಷ, ಮೊದಲು ದ್ರವ್ಯ ಸಾಪೇಕ್ಷ, ಕ್ಷೇತ್ರ ಸಾಪೇಕ್ಷ, ಆಮೇಲೆ ಭಾವ ಸಾಪೇಕ್ಷ ಭಿನ್ನತೆ ಮಾಡೋದು ಅವಶ್ಯಕ ಇದೆ. ಜೀವದ ಸ್ವಭಾವ ಬೇರೆ ಇದೆ. ಕರ್ಮ ಶರೀರಾದಿ ನೋಕರ್ಮ ಮತ್ತು ರಾಗಾದಿ ಭಾವಕರ್ಮ ಇವುಗಳ ಸ್ವರೂಪ ಬೇರೆ ಇದೆ. ಇವುಗಳ ಮಧ್ಯದೊಳಗೆ ಸಂಧಿ ಇದೆ. ಮೊದಲು ಕರ್ಮ ಮತ್ತು ಜೀವದ ಜ್ಞಾನಾವರಣೀಯ ಕರ್ಮ ಮತ್ತು ಜೀವದ ಹೇಳಿದರು. ಆಮೇಲೆ ಶರೀರಾದಿ ನೋಕರ್ಮ ಮತ್ತು ಜೀವದ ಹೇಳಿದರು. ಆಮೇಲೆ ರಾಗದ್ವೇಷ ರೂಪ ಯಾವ ಅಶುದ್ಧ ಪರಿಣತಿ ಇದೆ, ಅದರಿಂದ ಭೇದ ಮಾಡೋದ ಕಠಿಣ ಇದೆ ಅಂಥೇಳಿ ಹೇಳಿದರು. ಯಾಕೆ ಅಂತಂದ್ರೆ ವ್ಯಾಪಕತೆ ಇದೆಯಲ್ಲ, ಜೀವ ಆ ಮೋಹರಾಗದ್ವೇಷಾದಿಗಳಲ್ಲಿ ವ್ಯಾಪ್ಯ ಆಗ್ತಾನೆ. ಆ ಮೋಹರಾಗದ್ವೇಷಗಳ ಜೀವದಿಂದ ವ್ಯಾಪ್ತ ಇದ್ದಾವೆ. ಹೀಗಿದ್ದ ಕಾರಣ ಅಲ್ಲಿ ಭೇದ ಮಾಡೋದ ಕಠಿಣ ಇದೆ ಅಂಥೇಳಿ ಹೇಳಿದರು. ಅದರ ಮುಂದೆ ಏನು ಹೇಳಿದರು? ಅದರಲ್ಲೂ ಕೂಡ ಸಂಧಿ ಇದೆ ಅಂಥೇಳಿ ಹೇಳಿದರು. ಸಂಧಿ ಅರ್ಥಾತ್ ಅವೆರಡರ ಮಧ್ಯದೊಳಗೆ ಒಂದು ಭಿನ್ನತೆ ಇದೆ ಅಂಥೇಳಿ ಹೇಳಿದರು. ಆ ಭೇದ ವಿಜ್ಞಾನದಿಂದ ಈ ಜೀವ ಪ್ರಾರಂಭದಿಂದ ಕೊನೆಯವರೆಗೆ
ಆತ್ಮನ ನಿರ್ಣಯದಿಂದ ಮೊದಲು ಮಾಡಿಕೊಂಡು ಸಿದ್ಧಾವಸ್ಥೆಯವರೆಗಿನ ಎಲ್ಲ ಕಾರ್ಯಗಳನ್ನು ಅದೇ ಭೇದ ಜ್ಞಾನದಿಂದ ಸಾಧಿಸ್ತಾನೆ. ಈ ಶರೀರಾದಿಗಳ ಕರ್ಮಾದಿಗಳ ನಿಜವಾಗಿ ಜ್ಞಾನಾವರಣಾದಿ ಕರ್ಮಾದಿಗಳದ್ದಂತೂ ಛದ್ಮಸ್ಥನ ಹಿಡಿತದೊಳಗೆ ಬರುವುದನೇ ಇಲ್ಲ. ಅಂಥೇಳನ ಅವು ಸ್ಕಂಧ ಇದ್ರೂ ಕೂಡ ಸೂಕ್ಷ್ಮ ಅದವ್ರೆ. ಹೇಳಿದಾರಲ್ಲ, ಸ್ಕಂಧದ 6 ಭೇದದೊಳಗೆ ಕರ್ಮಗಳಿಗೆ ಯೋಗ್ಯ ಯಾವ ಪರಮಾಣುಗಳ ಕರ್ಮರೂಪ ಆಗಿದಾವೆಯೋ ಅವು ಸೂಕ್ಷ್ಮದವೆ, ಯಾವ ಕರ್ಮಕ್ಕೆ ಅಯೋಗ್ಯದವೆ ಅವ ಸೂಕ್ಷ್ಮ ಇದ್ದಾವೆ. ಹಾಗಾದ್ರೆ ಆ ಸ್ಕಂಧಗಳ ಅವು ಬರ್ತಾ ಇರೋದ, ಬಂಧಿಸ್ತಾ ಇರೋದ, ಬಿಟ್ಟು ಹೋಗ್ತಾ ಇರೋದ, ಇದೇನು ಛದ್ಮಸ್ಥನ ಜ್ಞಾನಕ್ಕೆ ತಿಳಿದು ಬರುವುದಿಲ್ಲ. ಆದ್ರೆ ಛದ್ಮಸ್ಥನ ಜ್ಞಾನಕ್ಕೆ ಅದಕ್ಕಿಂತಲೂ ಸೂಕ್ಷ್ಮ ಮತ್ತು ಅಭೇದ ರೂಪದಿಂದ ಅನುಭವದಲ್ಲಿ ಬರುವಂಥ ಯಾವ ಜ್ಞಾನ ಮತ್ತು ರಾಗದ್ವೇಷಾದಿ ಭಾವಗಳಿದ್ದಾವೆಯೋ ಅದರ ಭೇದ ತಿಳಿದು ಬರ್ತಿದೆ. ಇಲ್ಲಿ ಕಠಿಣ ಅಂಥೇಳಿ ಅಂತೂ ಹೇಳಿದ್ದಾರೆ. ಯಾವುದಕ್ಕೆ ಹೇಳಿದ್ರು? ರಾಗದ್ವೇಷ ಮೋಹಾದಿ ಯಾವ ಅಶುದ್ಧ ಪರಿಣಾಮ ಅಥವಾ ಪರಿಣತಿ ಇದೆಯಲ್ಲ, ಅದರಿಂದ ಜೀವದ ಭೇದ ಜ್ಞಾನ ಮಾಡೋದ ಕಠಿಣ ಇದೆ ಅಂಥೇಳಿ ಹೇಳಿದರು. ಆದರೆ ನಿಜವಾಗಿ ಅದು ಬುದ್ಧಿಗೋಚರ ಇದೆ. ಈ ಜ್ಞಾನಾವರಣಾದಿ ಕರ್ಮಗಳ ಛದ್ಮಸ್ಥನ ಬುದ್ಧಿಗೆ ಗೋಚರಿಸುವುದಿಲ್ಲ. ಆದರೂ ಕೂಡ ಅವು ಭಿನ್ನ ದ್ರವ್ಯ ಇರುವುದರಿಂದ ಅವುಗಳ ಸಲುವಾಗಿ ಕಠಿಣತೆ ಶಬ್ದದ ಪ್ರಯೋಗ ಆಗಲಿಲ್ಲ. ಇದು ಏಕದ್ರವ್ಯ ಇದ್ರೂ ಕೂಡ, ಇದು ಬುದ್ಧಿಗೋಚರ ಇದ್ರೂ ಕೂಡ ಇದರದ ಈ ಜೀವನಿಗೆ ಅನಾದಿ ಕಾಲದಿಂದ ವ್ಯಾಪಕತೆಯ ಮೂಲಕ ಅಭೇದತೆಯ ಅನುಭವ ಇದೆ ಅಂಥೇಳಿ ಇದನ್ನು ಕಠಿಣ ಅಂಥೇಳಿ ಹೇಳಿದರು. ಇನ್ನೊಂದು ಮಾತ, ಯಾವುದು ಕಠಿಣ ಇದೆಯೋ ಅದು ಪರಮ ಸ್ವಾಧೀನ ಇದೆ. ಯಾವುದು ಕಠಿಣ ಇದೆಯೋ ಅದರಿಂದ ನಿಜವಾದ ಸುಖ ಇದೆ. ಯಾವುದು ಕಠಿಣ ಯಾಕ ನಿಜವಾಗಿ ಕಠಿಣ ಇಲ್ಲದ, ಆದರೆ ಈ ಜೀವದ ಅನಭ್ಯಾಸ ಏನಿದೆ, ಅನಾದಿ ಕಾಲದಿಂದ ಅದರ ಜೊತೆಗೇ ಇರುವಂಥದ್ದು, ಅದರದೇ ಅನುಭವ ಮಾಡುವಂಥದ್ದು ಯಾವ ರೂಢಿ ಇದೆ, ಆ ರೂಢಿಯ ಕಾರಣದಿಂದ ಕಠಿಣ ಇದೆಯೇ ವಿನಃ ವಾಸ್ತವದಲ್ಲಿ ಕಠಿಣ ಇಲ್ಲ. ಯಾಕಿಲ್ಲ ಅಂತಂದ್ರೆ ಅನುಭವದಲ್ಲಿ ಬರುವಂಥ ಆ ರಾಗದ್ವೇಷ ಮೋಹ ರೂಪ ಅನುಭವ ಆಕುಲತಾಮಯ ಇದೆ ರೀ ಅವುಗಳದ್ದ ಅನುಭವ. ಮತ್ತು ಆ ರಾಗದ್ವೇಷ ಮೋಹಾದಿಗಳದ್ದ ತರತಮತೆಯ ಮೇಲಿಂದ ಅವುಗಳ ಯಾವ ಕ್ಷಣಭಂಗುರತೆ ಇದೆ ಅದರ ಲಕ್ಷ್ಯದೊಳಗೆ ಬರುವ ಹಾಗೆ ಇದೆ. ತರತಮತೆ ಇದೆಯಲ್ಲ, ಏಕರೂಪ ಇಲ್ಲ. ರಾಗ 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 ಇದ್ರೂ ಕೂಡ ಏಕ ಪ್ರಕಾರದ್ದು ಎಲ್ಲ. ಇನ್ನು ಅದರಲ್ಲೇ ಕೂಡ ಇಷ್ಟು ಸ್ಥೂಲ ಇದೆಯಲ್ಲ, ಎಲ್ಲಿ ಶುಭ ಇದೆಯೋ ಆ ಶುಭ ನಿಯಮದಿಂದ ಮರು ಸಮಯದೊಳಗೆ ಅದರ ಮರು ಸಮಯದೊಳಗೆ ಅಶುಭ ಆಗೇ ಆಗ್ತಿದೆ. ಈಗ ಜ್ಞಾನದ ಹಿಡಿತದೊಳಗೆ ಸುಲಭವಾಗಿಯೇ ಬರ್ತಿದೆ. ನನ್ನ ಅಭಿಪ್ರಾಯ ಅಂತೂ ಕಠಿಣ ಇಲ್ಲ. ಇಲ್ಲಿ ಆಗಮಿಕ ಭಾಷೆಯ ಆಧಾರದಿಂದ ಹೇಳಿದ್ರು ವ್ಯಾಪಕತೆ ಇರುವುದರಿಂದ ಕಠಿಣ ಅಂಥೇಳಿ. ಆದ್ರೆ ಈ ಜೀವದ ಜ್ಞಾನ ಎಷ್ಟು ತೀಕ್ಷ್ಣ ಇದೆ ಅಥವಾ ಎಷ್ಟು ಸಮರ್ಥ ಇದೆ ಅಂತಂದ್ರೆ, ಮತ್ತು ಆ ರಾಗಾದಿ ಪರಿಣಾಮಗಳು ಎಷ್ಟು ಸ್ಥೂಲ ಮತ್ತು ಸುಲಭವಾಗಿ ಲಕ್ಷ್ಯದೊಳಗೆ ಬರುವಂಥವು ಇದ್ದಾವೆ ಅಂತಂದ್ರೆ, ಅವುಗಳಲ್ಲಿ ನಿರಂತರ ಬದಲಾವಣೆ ಇದೆ, ತರತಮತೆ ಇದೆ. ಹೀಗಿದ್ದ ಕಾರಣ ಈ ಜ್ಞಾನ ಮನಸ್ಸು ಮಾಡಿದರೆ ಅಥವಾ ಅವಶ್ಯಕ ಅನಿಸಿದರೆ ಅದನ್ನು ಸುಲಭವಾಗಿ ತಿಳಿಬಹುದು. ಯಾವುದನ್ನು? ಭಾವಕರ್ಮದಿಂದ ತನ್ನ ಭಿನ್ನತೆಯನ್ನು. ಯಾವ ಮೋಕ್ಷ ಆಗುವುದಿದೆಯೋ, ಯಾವ ಸುಖ ಆಗುವುದಿದೆಯೋ, ಯಾವ ಧರ್ಮ ಆಗುವುದಿದೆಯೋ ಅದಕ್ಕೆ ಇದು ಒಂದೇ ಕಾರಣ ಇದೆ, ಇದು ಒಂದೇ ಉಪಾಯ ಇದೆ. ಏನ?
ರಾಗದ್ವೇಷ ಮೋಹ ರೂಪದ ವಿವಿಧ ಪರಿಣಾಮಗಳಿಂದ ಏಕರೂಪದ ಜ್ಞಾನ ಸ್ವಭಾವವನ್ನು ಭಿನ್ನಾಗಿ ತಿಳಿಯುವುದು. ಏನಿದೆ ತಿಳಿಯುವುದು ಅದುವೇ ಇದೆ ರೀ, ಯಾವುದ ಜ್ಞಾನವೇ. ಮತ್ತು ಆ ರಾಗದ್ವೇಷ ಮೋಹಗಳಂತೂ ಸ್ಥೂಲ ಬದಲಾವಣೆ ಆಗುವಂಥವಿದ್ದಾವೆ. ಆದರೆ ಈ ಜೀವನಿಗೆ ಅದು ಅವಶ್ಯಕನ ಅನ್ನಿಸಲಿಲ್ಲ. ಯಾವುದ ಸುಖ ಅನ್ರಿ, ಧರ್ಮ ಅನ್ರಿ, ಮೋಕ್ಷ ಮಾರ್ಗ ಅನ್ರಿ. ಯಾಕೆ ಅವಶ್ಯಕ ಅನ್ನಿಸಲಿಲ್ಲ ಅಂತಂದ್ರೆ ಇವನಿಗೆ ಅಜ್ಞಾನದಿಂದ ಸಂಯೋಗ ಬುದ್ಧಿ ಏನಿದೆ ಆ ಸಂಯೋಗದೊಳಗನ ಸುಖ ಅನ್ನಿಸ್ಕದೇ ಇರಲಿಲ್ಲ. ಹೀಗಾಗಿ ಸುಖದ ಸಲುವಾಗಿ ಅವನು ಪ್ರಯತ್ನ ಮಾಡುವ ಪ್ರಶ್ನೆ ಬರಲಿಲ್ಲ. ಮತ್ತು ಯಾವ ಬಂಧ ಇದೆಯೋ ಆ ಬಂಧವೇ ಅವನಿಗೆ ಹಿತರೂಪ ಇದೆ ರೀ, ಹೌದೇನಿಲ್ರಿ? ಪರದ ಜೊತೆಗೆ ಇರೋದು, ತಾನು ಪರದ ಮೇಲೆ ರಾಗ ಮಾಡೋದು, ಪರ ತನ್ನ ಮೇಲೆ ರಾಗ ಮಾಡೋದು, ಇದು ಅವನಿಗೆ ಹಿತ ಅನ್ನಿಸ್ತಿದೆ ರೀ. ಬಂಧರೂಪದ ಅವಸ್ಥೆ ಅಥವಾ ವ್ಯವಸ್ಥೆ ಏನಿದೆ ಅಲ್ಲ, ಅದು ಅವನಿಗೆ ಹಿತರೂಪ ಅನ್ನಿಸ್ತಾ ಇರುವುದರಿಂದ ಅವನು ಮೋಕ್ಷದ ಉಪಾಯದ ಸಲುವಾಗಿ ತಲೆ ಕೆಡಿಸ್ಕೊಳ್ಳುವ ಪ್ರಶ್ನೆ ಬರಲಿಲ್ಲ. ಮತ್ತು ಅವನಿಗೆ ಸಂಯೋಗ ಬುದ್ಧಿ ಅನಾದಿ ಕಾಲದಿಂದ ಸಂಯೋಗ ದೃಷ್ಟಿ ಇದ್ದ ಕಾರಣ ಸಂಯೋಗದೊಳಗೆ ಸುಖವೇ ಅನ್ನಿಸ್ತಾ ಇರುವುದರಿಂದ ಅವನಿಗೆ ಬೇರೆ ಸುಖದ ಅವಶ್ಯಕತೆ ಅನ್ನಿಸಲಿಲ್ಲ. ಆದರೆ ಯಾವನೋ ವಿರಳ ಜೀವನಿಗೆ, ಭಾಗ್ಯಶಾಲಿ ಜೀವನಿಗೆ, ಪವಿತ್ರ ಆಗುವಂಥ ಆತ್ಮನಿಗೆ, ಕಾಲಲಬ್ಧಿ ಪ್ರಾಪ್ತಾಗಿರುವಂಥ ಆತ್ಮನಿಗೆ, ಸಂಸಾರದ ಕೊನೆ ಬಂದಿರುವಂಥ ಆತ್ಮನಿಗೆ ಇದು ಬೇಕನ್ನಿಸ್ತಿದೆ. ಯಾವುದು ಬಂಧನ ಇದೆಯೋ ಅದು ದುಃಖರೂಪ ಅನ್ನಿಸ್ತಿದೆ, ಯಾವುದು ಸಂಯೋಗಾಶ್ರಿತ ಇದೆಯೋ ಅದು ಆಕುಲತಾ ಭಾರರೂಪ ಅನ್ನಿಸ್ತಿದೆ. ಆ ಜೀವ ತಾನಾಗಿನ ಉದ್ಯಮ ಮಾಡಿ ಪ್ರಯತ್ನ ಮಾಡಿ ಜ್ಞಾನದ ಮೂಲಕನ ಆ ರಾಗದ್ವೇಷ ಮೋಹರೂಪದ ಪರಿಣಾಮಗಳ ಸ್ಥೂಲತೆಯನ್ನು, ಕ್ಷಣಭಂಗುರತೆಯನ್ನು, ಅವುಗಳಿಂದ ಭಿನ್ನವಾದಂಥ ತ್ರಿಕಾಲ ಏಕರೂಪ ಜ್ಞಾನವನ್ನು ಜ್ಞಾನದ ಮೂಲಕನ ತಿಳಿತಾರೆ. ಸುಲಭ ಇದೆಯನ್ನು ಕಠಿಣ ಇದೆ ರೀ. ಮೊದಲು ಹೇಳಿತ್ತು, ಈ ಯಾವ ಜ್ಞಾನಾವರಣಾದಿ ಕರ್ಮಗಳಿದ್ದಾವೆ, ದ್ರವ್ಯ ಕರ್ಮಗಳ, ಅವಂತೂ ಸೂಕ್ಷ್ಮ ಪುದ್ಗಲ ಇದ್ದ ಕಾರಣ ಅವು ಛದ್ಮಸ್ಥನಿಗೆ ಅಥವಾ ಶ್ರುತಜ್ಞಾನಿಗೆ ತಿಳಿದು ಬರುವ ಸಾಧ್ಯತೆ ಬುದ್ಧಿಗೋಚರ ಇಲ್ಲ. ಆದರೆ ಯಾವುದನ್ನು ಕಠಿಣ ಅಂದರು, ಆದರೆ ಯಾವ ಕಾರಣದಿಂದ ಕಠಿಣ ಅಂದರು? ವ್ಯಾಪಕತೆಯ ಕಾರಣದಿಂದ ಕಠಿಣ ಅಂದರು. ಏನು? ಜ್ಞಾನದೊಳಗ ರಾಗ ಏನಾಗ್ತಿದೆ ಅದ ವ್ಯಾಪ್ಯ ಜ್ಞಾನದೊಳಗೆ ರಾಗ ಏನಾಗ್ತಿದೆ? ವ್ಯಾಪಕ. ಈ ಪ್ರಕಾರ ವ್ಯಾಪಕತೆ ಇರುವುದರಿಂದ ಕಠಿಣ ಅಂಥೇಳಿ ಹೇಳಿದರು. ಅದರ ಮಾತು ಹೀಗಿದೆ ರೀ, ವ್ಯಾಪಕತೆ ನೋಡ್ರಿ, ಬಾಹ್ಯದ ದೃಷ್ಟಾಂತದ ಮೂಲಕ ನೋಡಿದರೆ ಕುರುಡು ಮನುಷ್ಯನಿಗೆ ಕೂಡ ಕಾಣದೇ ಇರುವಂಥ ರಸದ ಭಿನ್ನತೆ ಅನುಭವದೊಳಗೆ ಬರೆಸಲು, ಕಾಣುವಂಥ ಮನುಷ್ಯನಿಗೆ ಕೂಡ ಸೂಜಿಯೊಳಗೆ ದಾರವನ್ನು ಪವಣಿಸೋದು ಕಠಿಣ ಇದೆ, ತಿಳಿತಾರಲ್ಲ? ಸೂಜಿಯೊಳಗೆ ದಾರವನ್ನು ಪವಣಿಸೋದ ಕಂಡಿರುವಂಥ ಮನುಷ್ಯನಿಗೆ ಕೂಡ ಕಠಿಣ ಇದೆ, ಸಹಜ ಇಲ್ಲ. ಮತ್ತು ಜನ್ಮಾಂಧ ಮನುಷ್ಯನಿಗೆ ಕೂಡ ಸ್ವಾದ ಭೇದ ಗೊತ್ತಾಗ್ತಿದೆ. ಅದು ಒಂದಾಗಿ ಹೋಗಿದೆ ರಸದೊಳಗ, ಅಥವಾ ಭಿನ್ನ ರಸಗಳ ಏಕರೂಪ ಬೆರೆಸಿದ್ದ ಇದೆ. ಹಾಲು, ಸಕ್ಕರೆ, ಸಾರಿನೊಳಗೆ ಉಪ್ಪು ಅಥವಾ ಖಾರ ಅಥವಾ ಹುಳಿ ಯಾವುದು ಬೆರೆತ ಹೋದದ್ದೇ ಇದೆ. ಆದರೆ ಅವನಿಗೆ ಸ್ಪಷ್ಟ ಗೊತ್ತಾಗ್ತಿದೆ. ಜನ್ಮಾಂಧನಿಗೆ ಯಾವುದಕ್ಕೆ ಕಾಣುವುದಿಲ್ಲ, ಅದು ಬುದ್ಧಿಗೋಚರ ಇಲ್ಲ, ಹೀಗೆ ಮಾತಿಲ್ಲ. ಯಾವುದಕ್ಕೆ ಕಾಣಿಸ್ತಿದೆ ಅದು ಸುಲಭ ಇದೆ, ಬುದ್ಧಿಗೆ ತಿಳಿದು ಬರ್ತಿದೆ, ಹೀಗೂ ಮಾತ ಇಲ್ಲ.
ಅಂಥೇಳಿ ಜ್ಞಾನಾವರಣಾದಿ ಕರ್ಮಗಳಿಂದ ಆತ್ಮನ ಭಿನ್ನತೆಯನ್ನು ಕೇವಲ ಆಜ್ಞಾಪ್ರಧಾನಿಯಾಗಿ ತಿಳಿಯುವುದಿದೆ. ಮತ್ತು ರಾಗದ್ವೇಷ ಮೋಹಗಳಿಂದ ಆತ್ಮನ ಅಥವಾ ಜೀವದ ಅಥವಾ ಜ್ಞಾನ ಸ್ವಭಾವದ ಭಿನ್ನತೆಯನ್ನು ಪರೀಕ್ಷಾ ಪ್ರಧಾನಿಯಾಗಿ ಭಿನ್ನ ಮಾಡಲಿಕ್ಕೆ ಬರ್ತಿದ್ದೀರಿ. ಮತ್ತು ಆ ಜ್ಞಾನಾವರಣಾದಿಗಳಿಂದ ಜೀವದ್ರವ್ಯವನ್ನು ಭಿನ್ನ ಅಂಥೇಳಿ ತಿಳಿಯೋದರಿಂದ ಕಾರ್ಯ ಏನು ಆಗೋದಿಲ್ಲ. ಆದರೆ ರಾಗದ್ವೇಷ ಮೋಹ ಪರಿಣಾಮಗಳಿಂದ ಜ್ಞಾನ ಸ್ವಭಾವಿಯಾದಂಥ ಏಕ ಸ್ವಭಾವಿಯಾದಂಥ ಜೀವವನ್ನು ಭಿನ್ನಾಗಿ ತಿಳಿಯುವುದರಿಂದ ತನ್ನ ಕಾರ್ಯ ಆಗಿದೆ. ಅದು ತಿಳಿಯುವುದು ಸುಲಭ ಇದೆ. ಹೇಗೆ ಸುಲಭ ಇದೆ? ಲಕ್ಷಣನೇ ಇದೆಲ್ಲ. ಇದು ಆಕುಲತಾರೂಪಿ ಇದೆ, ಇದು ವಿವಿಧ ಪ್ರಕಾರ ಇದೆ. ಯಾವುದ? ರಾಗದ್ವೇಷ ಮೋಹಾದಿಗಳು. ಜ್ಞಾನ ಹೇಗಿದೆ? ನಿರಾಕುಲ ಇದೆ, ಏಕ ಪ್ರಕಾರ ಇದೆ. ಹೀಗಿದ್ದ ಕಾರಣ ನಿಜವಾಗಿನ ಕಲ್ಯಾಣಾರ್ಥಿ ಜೀವನಿಗೆ ಭೇದ ಜ್ಞಾನದ ಮೂಲ ವಿಷಯ ಸುಲಭ ಇದೆ. ಆದ್ರೆ ಶಬ್ದ ಏನು ಹೇಳಿತು? ಕಲ್ಯಾಣಾರ್ಥಿ. ತನ್ನ ಕಲ್ಯಾಣದ ಅವನಿಗೆ ಉದ್ದೇಶ ಬೇಕು, ಅದೊಂದೇ ಪ್ರಯೋಜನ ಬೇಕು. ಜಗತ್ತಿನೊಳಗ ಧರ್ಮ ಕಠಿಣ ಅಂಥೇಳಿ ಹಾಗೆ ಹೇಳೋ ಸಾಧ್ಯ ಇದೆ ಹೇಳ್ರಿ. ವಸ್ತುವಿನ ಸ್ವಭಾವ ಧರ್ಮ ಇರೋ ವೇಳೆದೊಳಗೆ ಜಗತ್ತಿನೊಳಗೆ ನಿಜವಾಗಿ ಅತ್ಯಂತ ಸುಲಭ ಅಂದ್ರೆ ಧರ್ಮ. ಧರ್ಮಿ ಇರೋ ಸ್ವಲ್ಪ ಧರ್ಮಿ ಧರ್ಮ ಗೊತ್ತಾಗಲಿ. ಧರ್ಮಪ್ಪ ಇದಕ್ಕಂತ ಯಾವುದೂ ಮನುಷ್ಯ ತನ್ನ ಸಾಮಾನ್ಯ ಮನುಷ್ಯ. ಆದರೆ ಧರ್ಮಿ ಆಗೋದು ಬಹಳ ಕಠಿಣ. ಆ ಥರ ಅದಕ್ಕೆ ತಮ್ಮದೇ ನೋಡ್ರಿ, ಧರ್ಮ ಇದು ವಸ್ತುವಿನ ಸ್ವಭಾವ ಇದೆ. ನಾನು ಸ್ವಯಂ ವಸ್ತು ಇದ್ದೇನೆ, ನನ್ನ ಸ್ವಭಾವ ಜ್ಞಾನದರ್ಶನ ಇದೆ, ನನ್ನಲ್ಲೇ ಜ್ಞಾನದರ್ಶನ ಪ್ರಗಟ ಇದೆ. ಸಾಮಾನ್ಯದಿಂದ ಬಹಳ ಸೂಕ್ಷ್ಮದಿಂದ ಒಳಗೆ ಭಾಳ ಸೂಕ್ಷ್ಮದಿಂದ ಅನ್ನೋದಕ್ಕಿಂತ ಇದೇ ಬೇಕಲ್ಲ. ನೋಡ್ರಿ, ಪುಣ್ಯ ಪರಿಣಾಮ ಪಾಪ ಪರಿಣಾಮ ಇವುಗಳನ್ನು ಬಾಹ್ಯ ಪ್ರವೃತ್ತಿಯ ಆಧಾರದಿಂದ ಕಂಡುಕೊಳ್ಳೋದು ಅಥವಾ ನಿರ್ಧಾರ ಮಾಡೋದು ಕಠಿಣ ಇದೆ. ಪುಣ್ಯ ಪರಿಣಾಮ ಅಥವಾ ಪಾಪ ಪರಿಣಾಮವನ್ನು ಬಾಹ್ಯ ಪ್ರವೃತ್ತಿಯ ಆಧಾರದಿಂದ ನಿರ್ಧಾರ ಮಾಡೋದು ಕಠಿಣ ಇದೆ. ಆದರೆ ಧರ್ಮ ಸ್ವಾಧೀನ ಇದ್ದ ಕಾರಣ ನೋಡ್ರಿ, ನಿಜವಾಗಿ ಧರ್ಮ ಯಾಕೆ ಸುಲಭ ಅಂತಂದ್ರೆ ಧರ್ಮದ ವ್ಯಾಖ್ಯಾನ ವಸ್ತುವಿನ ಸ್ವಭಾವ ಅದ ಧರ್ಮ ಅಂತ ಹೇಳಿದೆ. ನಾನೊಂದು ವಸ್ತು ಇದ್ದೇನೆ, ಈ ಜಡ ಇದು ಒಂದು ವಸ್ತು ಇದೆ. ಈ ವಸ್ತು ಜಡ ಸ್ವಭಾವದಿಂದ ಯುಕ್ತವಿರುವಂಥ ವಸ್ತು ನನಗೆ ಯಾವುದೇ ಪ್ರಕಾರದಿಂದ ಜಡ ಮಾಡುವುದಿಲ್ಲ. ನನ್ನನ್ನು ಚೈತನ್ಯ ಸ್ವಭಾವಿಯಾದಂಥ ಆತ್ಮ ವಸ್ತು ನಾನು, ಜ್ಞಾನದರ್ಶನ ಸ್ವಭಾವಿಯಾದಂಥ ವಸ್ತು ನಾನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಾನು ಜಡ ಆಗೋದಿಲ್ಲ. ಇಷ್ಟರದ ನಿರ್ಧಾರದ ಹೆಸರನ್ನು ಧರ್ಮ ಇದೆ. ಜಡವೆಂದೂ ಚೇತನ ಆಗಲಿಲ್ಲ, ಚೇತನವೆಂದೂ ಜಡದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಜಡದ ಗುಣಗಳನ್ನು ಧಾರಣ ಮಾಡೋ ಸಾಧ್ಯ ಇಲ್ಲ, ಜಡರೂಪ ಆಗೋ ಸಾಧ್ಯ. ಈ ಪ್ರಕಾರ ಜಡಚೇತನಗಳ ಭಿನ್ನತೆಯ ನಿರ್ಧಾರದಿಂದ ಜಡದ ದೃಷ್ಟಿಯನ್ನು ಬಿಟ್ಟುಕೊಟ್ಟ ಚೈತನ್ಯದ ಮೂಲಕ ಚೈತನ್ಯದೊಳಗೆ ದೃಷ್ಟಿಯನ್ನು ತೊಡಗಿಸುವುದ ಇದು ಧರ್ಮ ಇದೆ. ಇದರಷ್ಟ ಸ್ವಾಧೀನ, ಇದರಷ್ಟ ಸುಲಭ ಲೋಕದೊಳಗೆ ಇನ್ನೊಂದು ಯಾವ ಕಾರ್ಯನೂ ಇಲ್ಲ. ಅರೆ ಭೇದ ವಿಜ್ಞಾನ ಇದುವೇ ಇದೆ. ಯಾವುದ? ಜಡವನ್ನು ನಿರ್ಧಾರಪೂರ್ವಕ ಜಡ ಅಂಥೇಳಿ ತಿಳಿಯುವುದ,
ಚೇತನದ ಸನ್ಮುಖತೆಯಿಂದ ಚೇತನದ ಅನುಭವಪೂರ್ವಕ ತನ್ನನ್ನು ತ್ರಿಕಾಲ ಚೇತನ ಅಂಥೇಳಿ ತಿಳಿಯುವುದ. ಈ ಭೇದ ಜ್ಞಾನ ಏನು ಹೇಳಿದ್ರು ಕ್ರಮದಿಂದ ಹೊರಗಿನಿಂದ ಒಳಗೆ ಬರುವ ಮಾತು ಹೇಳಿದರು. ಆದರೆ ನಿಜವಾಗಿ ಹೊರಗೆ ಕೂಡ ಹೊರಗಿನದನ್ನು ಹೇಗಿದೆ ಹಾಗೆ ತಿಳಿದ ನಂತರ ರಾಗದ್ವೇಷಗಳನ್ನು ಗುರುತಿಸುವ ಅವಶ್ಯಕತೆಯೇ ಇಲ್ಲ. ಯಾಕೆ? ರಾಗದ್ವೇಷಗಳ ಆಗುವುದೇ ಇಲ್ಲ. ರಾಗದ್ವೇಷಗಳ ಉತ್ಪತ್ತಿಗೆ ಕಾರಣ ಯಾವುದಿದೆ? ಜಡ ನನ್ನದು. ಈ ಜಡದಿಂದ ನನಗೆ ಸುಖ, ನಾನು ಇದರ ಸಂರಕ್ಷಣೆ ಮಾಡ್ತೇನೆ, ನಾನು ಇದರದ್ದ ಏನು ಆಗು ಹೋಗುಗಳ ನಿರ್ಧಾರ ಮಾಡ್ತೇನೆ. ಈ ಪ್ರಕಾರದ ಯಾವ ವಿಪರೀತ ಮನ್ನಣೆಯ ಆಧಾರದಿಂದ ನಿರಂತರ ಭಾವಗಳ ಆಗ್ತಾ ಇದ್ದಾವೆಯೋ ಅವುವೇ ಭಾವಕರ್ಮ, ಅರ್ಥಾತ್ ರಾಗದ್ವೇಷ ಮೋಹ. ಹಾಗಾದ್ರೆ ಆ ರಾಗದ್ವೇಷ ಮೋಹದಿಂದ ಜ್ಞಾನವನ್ನು ಬೇರೆ ಮಾಡಬೇಕಾದ್ರೆ ಆ ರಾಗದ್ವೇಷ ಮೋಹಕ್ಕೆ ಕಾರಣೀಭೂತವಾದಂಥ ಸಂಯೋಗಿ ಪದಾರ್ಥದ ಭಿನ್ನ ಸ್ವರೂಪವನ್ನು ತಿಳಿಯೋದ ಮೂಲದಲ್ಲಿ ಅವಶ್ಯಕ ಇದೆ. ಅದೇ ಯಾವುದು ನಂದಲ್ಲ ನೋಡ್ರಿ, ಯಾವ ಮನೆಯನ್ನು ಅಥವಾ ಯಾವ ವಸ್ತ್ರವನ್ನು ಸುಲಭರೇ ವಸ್ತ್ರ ಇರಲಿ, ಯಾವುದೋ ಖಾದ್ಯ ಪದಾರ್ಥ ಇರಲಿ, ಎಲ್ಲಿವರೆಗೆ ಅದು ನನಗೆ ಉಪಯೋಗ ಇದೆ, ನಂದಿದೆ ಅನ್ನೋ ಭಾವಿದೆಯೋ ಅಲ್ಲಿಯವರೆಗೆ ಅದಕ್ಕೆ ಸಂಬಂಧಿಸಿದ ನಾನಾ ಪ್ರಕಾರದ ವಿಕಾರಗಳು ಉತ್ಪನ್ನ ಆಗ್ತವೆ. ಯಾವಾಗ ಅದನ್ನು ನಾವು ಇನ್ನೊಬ್ಬರಿಗೆ, ಕೆಲಸದವ್ರಿಗೆ ಕೊಟ್ಟು ಬಿಟ್ಟೇವ್ರೆ, ಆಹಾರರೇ ಇರಲಿ, ವಸ್ತ್ರರೇ ಇರಲಿ, ಆಮೇಲೆ ಅದು ಆ ವಸ್ತ್ರ ಅವಳ ಮೈ ಮೇಲೆ, ಕೆಲಸದವಳ ಮೈ ಮೇಲೆ ನಾವೆಷ್ಟು ಸ್ವಚ್ಛ ಇಟ್ಟಿದ್ದೇವೋ ಅಷ್ಟು ಸ್ವಚ್ಛ ಕಾಣುವುದಿಲ್ಲ. ಆವಾಗ ನಮಗೆ ವಿಕಲ್ಪ ಆಗ್ತಿದೇನ? ಇಲ್ಲ. ಯಾಕೆ? ಅದು ನಂದ ಅಲ್ಲ ಅನ್ನುವುದರದ ನಿರ್ಧಾರ ಆದದ್ದು ಇದೆ. ಅಷ್ಟು ನಿರ್ಧಾರ ಈ ದೇಹಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ವಸ್ತು ಅಂಥೇಳಿ ನಾವು ಮನ್ನಿಸ್ತಾ ಇದ್ದೇವೆ ಮತ್ತು ಲೋಕದ ಜನರುಗಳ ದೃಷ್ಟಿಯೊಳಗೆ ಇದೆ. ಆ ವಸ್ತುಗಳ ಕುರಿತು ಕೂಡ ಅಂಥ ನಿರ್ಧಾರ ಯಾವಾಗ ಆಗ್ತಿದೆಯೋ ಅವಾಗ ವಿಕಾರ ಆಗುವುದನ್ನೇ ಇಲ್ಲ. ಅದರ ಸಲುವಾಗಿ ದೇಹ ಭಿನ್ನ, ಪುದ್ಗಲಾಶ್ಚ ಭಿನ್ನ. ಇದು ಇಷ್ಟೋಪದೇಶದೊಳಗೆ ಹೇಳಿದರೆ, ಸಮಾಧಿ ತಂತ್ರದೊಳಗೆ ಅವರೇ ಹೇಳಿದರು, ದೇಹಂ ಏವ, ದೇಹ ಅಂದ್ರನ ನಾನು ಅನ್ನುವ ಬುದ್ಧಿ ಏನಿದೆ, ಮೂಲಂ ಸಂಸಾರ ದುಃಖಶ್ಚ. ದೇಹಮೇವ, ದೇಹ ನಾನೇ ಅನ್ನುವ ಬುದ್ಧಿ ಅದೇನಿದೆ, ಮೂಲ ಇದೆ. ಯಾವುದಕ್ಕ? ಸಂಸಾರದ ದುಃಖ. ಎರಡದರೊಳಗನು ಹೇಳಿದರು, ಎರಡು ಕೃತಿ ಪೂಜ್ಯಪಾದ ಆಚಾರ್ಯರು. ಹಾಗಾದ್ರೆ ಅದು ಸ್ಥೂಲ ಹೇಳಿದ್ರೆ ಮೂಲ ಹೇಳಿದರು, ಮೂಲ ಹೇಳಿದರು. ಮತ್ತು ಇಲ್ಲಿ ಮೋಕ್ಷ ಅಧಿಕಾರದೊಳಗ ಯಾವುದರ ಜೊತೆಗೆ ವ್ಯಾಪಕತೆ ಇದೆ ಜೀವದ, ಅಂಥ ರಾಗದ್ವೇಷ ಮೋಹ ಪರಿಣಾಮಗಳಿಂದ ಜ್ಞಾನವನ್ನು ಅಥವಾ ಜೀವವನ್ನು ಭಿನ್ನ ಅಂಥೇಳಿ ತಿಳಿಯೋದ ಕಠಿಣ ಇದೆ ಅಂಥೇಳಿ ಹೇಳಿದರು. ಇದೇನು ಹೇಳಿದರು? ಅದು ಮೂಲ ಆದ್ರೆ ಇದೇನ್ರಿ? ಅದಂತೂ ಮೂಲ ಸರಿನರೇ. ಇದೇನ? ಇದು ಸಾಕ್ಷಾತ್ ಮೋಕ್ಷದ ಕಾರಣ, ಪ್ರತ್ಯಕ್ಷ ಮೋಕ್ಷದ ಕಾರಣ. ಅದು ಮೋಕ್ಷದ ಕಾರಣದ ಆರಂಭ ಅಲ್ಲಿಂದ ಆಗ್ತಿದೆ ನೋಡ್ರಿ. ದೇಹಾದಿ ಪರಪದಾರ್ಥಗಳನ್ನು ನಿಯಮಸಾರದೊಳಗೆ ಬರ್ತಿದೆ. ಚೇತನ ಇರಲಿ, ಅಚೇತನ ಇರಲಿ, ಸಮಸ್ತ ಪರಪದಾರ್ಥಗಳಿಂದ ಭಿನ್ನನಿರುವಂಥ ನಿಜ ಪರಮತತ್ವವನ್ನು ಭಜಿಸು. ಶಬ್ದ ಪ್ರಯೋಗ. ತನ್ನಿಂದ ಭಿನ್ನವಿರುವ ಅಥವಾ ಪರವಿರುವ ಸಮಸ್ತ ಚೇತನ ಮತ್ತು ಅಚೇತನ ಪದಾರ್ಥಗಳಿಂದ
ಭಿನ್ನವಿರುವ ಯಾವ ಪರಮತತ್ವ ಇದೆಯೋ, ಚಿತ್ ಚಮತ್ಕಾರ ಮಾತ್ರ ಪರಮತತ್ವ ಇದೆಯೋ ಅದನ್ನು ಭಜಿಸು. ಅಲ್ಲೇನು ಬಂತರೆ, ಅಲ್ಲೇನು ಬಂತು? ಈ ಚಿತ್ ಚಮತ್ಕಾರ ಅಂದ್ರಲ್ಲ, ಅಲ್ಲಿ ರಾಗದ್ವೇಷ ಮೋಹಾದಿಗಳಿಂದ ಭಿನ್ನವಿರುವಂಥ ಜ್ಞಾನ ದರ್ಶನ ಮಾತ್ರ ಆತ್ಮ ಬರ್ತದೆ. ಅರೆ, ಯಾವ ದೇಹ ಮತ್ತು ಆತ್ಮನ ನಿರ್ಧಾರದ ಭೂಮಿಕಾ ಇದೆಯೋ ಅದು ಅತ್ಯಂತ ಸುಭದ್ರ ಇರುವ ಎಳೆದೊಳಗೆ ಕೂಡ ಮತ್ತು ಉಳಿತವೆ ರಾಗದ್ವೇಷಾದಿಗಳು. ಇದು ಅತ್ಯಂತ ಸುಭದ್ರ ಇರುವ ಎಳೆದೊಳಗೆ ಕೂಡ ಯಾವುದ ಭಿನ್ನ ದ್ರವ್ಯಗಳ ನಿರ್ಧಾರ, ದೇಹದಿಂದ ಜೀವದ ಭಿನ್ನತೆಯ ನಿರ್ಧಾರ ಅತ್ಯಂತ ಸುಭದ್ರ ಇರುವ ಎಳೆದೊಳಗೆ ಕೂಡ, ಅಥವಾ ಆಗಮದ ಭಾಷೆಯೊಳಗ ಸಮ್ಯಕ್ ದರ್ಶನ ಆದ ನಂತರ ಕೂಡ ರಾಗಾದಿಗಳನ್ನು ದೂರ ಮಾಡೋದ ಕಠಿಣ ಇದೆ. ರಾಗ ಬರ್ತಾನೆ ಇರ್ತಿದೆ. ಯಾವುದಕ್ಕೆ ಸಂಬಂಧಿಸಿದ ಹಾಗೆ? ಆ ಶುದ್ಧಾತ್ಮನನ್ನ ದೇಹದಿಂದ ಭಿನ್ನ, ಉದ್ಗಲದಿಂದ ಭಿನ್ನ ತಿಳಿಸಿಕೊಟ್ಟಿರುವಂಥ ವೀತರಾಗ ಪ್ರಭುವಿನ ಕುರಿತಾಗಿ, ತಿಳಿಸಿಕೊಟ್ಟಿರುವಂಥ ವೀತರಾಗತೆಯ ಆರಾಧಕ ಗುರುಗಳ ಕುರಿತಾಗಿ, ಇನ್ನೂ ಸ್ವಲ್ಪ ಮುಂದೆ ಹೋದ ನಂತರ ಉಪಯೋಗದೊಳಗ ಸ್ವಲ್ಪ ದುರ್ಬಲತೆ ಇರುವೆಳದೊಳಗ ಶುದ್ಧಾತ್ಮನ ಕುರಿತಾಗಿ ರಾಗ ಆಗ್ತಿದೆ, ಪ್ರೀತಿಯ ಭಾವ ಆಗ್ತಿದೆ, ಬೆಲೆ ಬರ್ತಿದೆ, ಮಹಿಮಾ ಅನ್ನಿಸ್ತಿದೆ. ಆದ್ರೆ ಆ ರಾಗ, ಆ ಪ್ರೀತಿ, ಆ ಮಹಿಮೆಯ ಭಾವ ವ್ಯಯಕ್ಕೆ ಪ್ರಾಪ್ತ ಆಗದ ವಿನಃ ಅಥವಾ ಅಭಾವಕ್ಕೆ ಪ್ರಾಪ್ತ ಆಗದ ವಿನಃ ಪ್ರತ್ಯಕ್ಷ ಆ ಆತ್ಮನ ಮಹಿಮಾವಂತ ಆತ್ಮನ ಬೆಲೆಯುಳ್ಳ ಆತ್ಮನ ವೀತರಾಗಿ ಸರ್ವಜ್ಞ ಪ್ರಭುಗಳಿಂದ ಉಪದಿಷ್ಟ ಆತ್ಮನ ವೀತರಾಗತೆಯ ಆರಾಧಕ ದಿಗಂಬರ ಸಂತರುಗಳ ತೋರಿಸಿಕೊಟ್ಟಿರುವ ಅಥವಾ ಹೇಳಿರುವ ಆತ್ಮನ ಪ್ರತ್ಯಕ್ಷ ಅನುಭವ ಎಲ್ಲಿಯವರೆಗೆ ಆಗುವುದಿಲ್ಲ, ಅಲ್ಲಿಯವರೆಗೆ ಈ ರಾಗಾದಿಗಳ ಅವರುಗಳ ಕುರಿತಾಗಿ ಆಗ್ತಾ ಇರ್ತಾರೆ. ಮೂಲಂ ಸಂಸಾರ ದುಃಖಶ ಅಂಥೇಳಿ ಏನು ಹೇಳಿದರು, ಅಥವಾ ದೇಹ ಆತ್ಮ ಭಿನ್ನ ಮತ್ತು ದೇಹ ಭಿನ್ನ ಅಂಥೇಳಿ ಏನು ಹೇಳಿದರು, ಅದು ಮೂಲದ ಅಭ್ಯಾಸ ಇದೆ, ನಿರ್ಧಾರ ಇದೆ. ಆದರೆ ಆ ಅಭ್ಯಾಸದ ಭೂಮಿಕೆ ಅತ್ಯಂತ ಸುಭದ್ರವಾದ ಮೇಲೆ ಕೂಡ ಈ ರಾಗ ಪರಿಣಾಮ ವ್ಯಾಪಕ ರೂಪದಿಂದ ಎಲ್ಲಿ ಜ್ಞಾನದೊಳಗೆ ಇರ್ತಿದೆಯಲ್ಲ, ಅದನ್ನು ಬಿಟ್ಟು ಕೊಡೋದ ಅಥವಾ ಅದರ ಜೊತೆಗೆ ಭೇದ ಜ್ಞಾನ ಮಾಡೋದ ಮಹಾನ್ ಪುರುಷಾರ್ಥದ ಕಾರ್ಯ. ಸಮ್ಯಕ್ ದರ್ಶನ ಕಠಿಣ ಇದೆಯೋ ಅಥವಾ ಚಾರಿತ್ರದ ಪೂರ್ಣತೆ ಕಠಿಣ ಇದೆ? ಚಾರಿತ್ರದ ಪೂರ್ಣತೆ. ಅರೆ, ಸಮ್ಯಕ್ ದರ್ಶನ ಒಂದು ಸಮಯದ ಇದೆ, ಅದರ ಫಲಸ್ವರೂಪವಾಗಿ ಶ್ರದ್ಧಾ ಜ್ಞಾನದ ಶುದ್ಧ ಪರಿಣತಿ ಆರಂಭ ಆಗ್ತಿದೆ. ಆದ್ರೂ ಕೂಡ ಶುದ್ಧೋಪಯೋಗದ ಸಲುವಾಗಿ ಈ ವ್ಯಾಪಕತೆಯುಳ್ಳ ರಾಗ ದ್ವೇಷ ಮೋಹ ಮತ್ತು ಶುದ್ಧ ಜ್ಞಾನ, ಅವು ಎರಡರ ಮಧ್ಯದೊಳಗಿನ ಭೇದ ಜ್ಞಾನ ಅಲ್ಲಿ ಕಠಿಣ ಇದೆ. ಇದು ಮೋಕ್ಷ ಅಧಿಕಾರ ಇದೆ, ಕಠಿಣ ಇದೆ ಪ್ರಭು. ತಮಗ ಇನ್ನೂ ಸಮ್ಯಕ್ ದರ್ಶನದೇ ಪುರುಷಾರ್ಥ ಇಲ್ಲ. ಅದಕ್ಕಿಂತ ಕೆಳಗೆ ಬಂದರೆ ಅಥವಾ ಬರಲೇಬೇಕು. ನಮಗೆ ಜೀವ ದೇಹಗಳ ಭಿನ್ನತೆಯ ಅಭ್ಯಾಸಪೂರ್ವಕ ನಿರ್ಧಾರ ಇಲ್ಲ. ಈ ಮೋಕ್ಷ ಅಧಿಕಾರದ ಮಾತ ಕುಂದ ದೇವರಂಥವರಿಗೆ, ಅಮೃತ ಚಂದ್ರಾಚಾರ್ಯ ದೇವರಂಥವರಿಗೆ ಇದು ಕಠಿಣ ಅಥವಾ ತಿಳಿದು ಬರುವಂಥ ವಿಷಯ. ನಮಗೆ ಇನ್ನೂ ಸ್ಥೂಲ ರೂಪದಿಂದ ಅರೆ ಯಾವುದು ಕ್ಷೇತ್ರ ಸಾಪೇಕ್ಷ ಭಿನ್ನ ಇದೆಯಲ್ಲ, ಅದರ ಭಿನ್ನತೆಯ ನಿರ್ಧಾರ ಕೂಡ ಇಲ್ಲ.
ನಿರ್ಧಾರ. ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ನಿರ್ಧಾರ ಶಬ್ದ ಬರ್ತದೆ. ನಿರ್ಧಾರ ಇಲ್ಲ ನಮಗೆ. ಭಿನ್ನ ಪದಾರ್ಥ ಕ್ಷೇತ್ರ ಸಾಪೇಕ್ಷ ಮತ್ತು ಸ್ವಭಾವ ಸಾಪೇಕ್ಷ ಏಕ ಕ್ಷೇತ್ರಾವಗಾಹ ರೂಪದಿಂದ ನಿಂತುಕೊಂಡಿದ್ರನು ಆ ಸ್ವಭಾವದ ಭಿನ್ನತೆಯ ಪರಿಚಯ ಮಾಡಿಕೊಳ್ಳುವಂಥ ದೀರ್ಘ ಅಭ್ಯಾಸ ನಮ್ಮಲ್ಲೇ ನಡೆದಿಲ್ಲ. ಜಿನವಾಣಿ ಇಂದಿನ ಜ್ಞಾನಿಗಳ ಅಥವಾ ಹಿಂದಿನ ಜ್ಞಾನಿಗಳ ಹೇಳಿರುವ ಪ್ರಕಾರ ನಮಗೆ ಇಂದ್ರಿಯ ವಿಷಯ ಮಾತ್ರ ಇದೆ. ಕೇಳಲಿಕ್ಕೆ ಹಿತ ಅನ್ನಿಸ್ತಿದೆ. ಬಹಿರ್ಮುಖ ಜ್ಞಾನಕ್ಕ ತಿಳಿದ ಹಾಗೆ ಅನ್ನಿಸ್ತಿದೆ. ಅದರ ಜ್ಞಾನದೊಳಗ ನಿರ್ಧಾರ ಆಗುವ ರೂಪದ, ನಿರ್ಧಾರ ಮಾಡುವ ರೂಪದ ರುಚಿನೇ ಇಲ್ಲ, ಜಾಗೃತಿನೇ ಇಲ್ಲ. ನಮ್ಮಲ್ಲೇ ನಾವು ವಿಚಾರ ಮಾಡಿ ನೋಡೋದ ಶಾಸ್ತ್ರದ ಶಬ್ದಗಳಲ್ಲಿ ಅಡಕವಿರುವಂಥ ಅಥವಾ ಗರ್ಭಿತವಿರುವಂಥ ಭಾವವನ್ನು ಕಂಡುಕೊಳ್ಳುವಂಥ ಉದ್ಯಮವನ್ನು ಏಕಾಂತ ರೂಪದಿಂದ ನಾವು ಯಾವಾಗ ಮಾಡಿದ್ದೇವೆ? ನಮ್ಮಲ್ಲೇ ನಾವು ನೋಡಿಕೊಳ್ಳೋದು. ನಂದು ನಾನು ಹೇಳಬಹುದು, ತಮ್ಮದು ನನಗೆ ಹೇಳಲಿಕ್ಕೆ ಸಾಧ್ಯ, ತಮ್ಮದು ತಾವು ನೋಡಿಕೊಳ್ಳೋದಿದೆ. ರುಚಿ ನಿರಂತರ ಇಂದ್ರಿಯ ವಿಷಯದೊಳಗಿದೆ. ಇಂದ್ರಿಯ ವಿಷಯ ಯಾವುದ? ಆಗಮದ ವಾಚನ ಮತ್ತು ಶ್ರವಣ. ಅದಕ್ಕೆ ಸೂಕ್ಷ್ಮೋ ಭಗವದ್ ಧರ್ಮ ಅಂಥೇಳಿ ಪ್ರತ್ಯಕ್ಷ ಎದುರಿಗೆ ಹಾಕೊಂಡು ಬುದ್ಧಿಯೊಳಗೆ ಸತತ ಆ ವಾಕ್ಯವನ್ನು ಸ್ಥಿರ ಇಟ್ಕೊಂಡು ನಾವಿಲ್ಲಿ ಅಭ್ಯಾಸಕ್ಕೆ ಕೂತಿದ್ದೇವೆ. ಆದರೆ ಆ ತತ್ವದ ಕುರಿತಾಗಿ ನಾವು ಒಳಗಿಳಿಯುವಂಥ ಪ್ರಯತ್ನವನ್ನೇ ಮಾಡ್ತಾ ಇಲ್ಲ. ಜೀವನ ಹೀಗೇ ಹೋಗೋದಿದೆ ನೋಡ್ರಿ, ಹೋಗ್ತಾ ಇದೆ. ಮೋಕ್ಷದ ಸಲುವಾಗಿ ಕಠಿಣ ಅಂಥೇಳಿ ಹೇಳ್ತಾ ಇದ್ದಾರೆ ಭಾವಲಿಂಗಿ ಸಂತ ಅಮೃತ ಚಂದ್ರ ಆಚಾರ್ಯ ದೇವ್. ಏನ ವ್ಯಾಪ್ಯ ವ್ಯಾಪಕ ರೂಪದಿಂದ ಇರುವಂತಹ ಭಾವಕರ್ಮದಿಂದ ಸ್ವಭಾವದ ಭಿನ್ನತೆ ಮಾಡೋದ ಕಠಿಣ ಇದೆ. ವ್ಯಾಪ್ಯ ವ್ಯಾಪಕ ರೂಪ ಇದೆ. ದೇಹದಿಂದ ಭಿನ್ನತೆಯ ನಿರ್ಧಾರ ಅನಾದಿ ಮಿಥ್ಯಾ ದೃಷ್ಟಿ ಜೀವದ ಅಪೇಕ್ಷಾದಿಂದ ಕಠಿಣ ಇದ್ರೂ ಕೂಡ ಜೀವ ಮಾತ್ರರ ಅಪೇಕ್ಷಾದಿಂದ ಅದು ಸುಲಭ ಇದೆ. ಸಂಜ್ಞೆ ಪಂಚೇಂದ್ರಿಯ ಏನು ಹೇಳ್ತಾ ಇದೆ ಮರ್ಮ ತಿಳ್ಕೊಳ್ಳೋದ್ರೆ, ಸಂಜ್ಞೆ ಪಂಚೇಂದ್ರಿಯ ಜೀವ ಮಾತ್ರರುಗಳ ಅಪೇಕ್ಷಾದಿಂದ ದೇಹ ಜೀವಗಳ ಭಿನ್ನತೆಯ ನಿರ್ಧಾರ ಮಾಡೋದ ಅತ್ಯಂತ ಸುಲಭ ಇದೆ. ಆದರೆ ಆ ನಿರ್ಧಾರದ ಮೂಲಕ ಆತ್ಮನ ಅನುಭೂತಿಯ ನಂತರ ಕೂಡ ಆ ಜ್ಞಾನದಲ್ಲಿ ವ್ಯಾಪ್ಯ ವ್ಯಾಪಕ ರೂಪದಿಂದ ಸಂಬಂಧವನ್ನು ನಡೆಸಿಕೊಂಡು ಬರ್ತಾ ಇರುವಂಥ ಭಾವ ಕರ್ಮಗಳಿಂದ ಭೇದ ಜ್ಞಾನ, ಸೂಕ್ಷ್ಮ ಭೇದ ಜ್ಞಾನ, ಅದನ್ನೇ ಸೂಕ್ಷ್ಮ ಸಂಪ್ರಾಯ ಕೊನೆಯದ ಚರಮ ಸೀಮೆ ಇದೆ ನೋಡ್ರಿ. 8ನೇ ಗುಣಸ್ಥಾನದ ಹೆಸರ ಅಪೂರ್ವಕರಣ. 9ನೇ ಗುಣಸ್ಥಾನದ ಹೆಸರ ಅನಿವೃತ್ತೀಕರಣ ಇದೆ. 10ನೇ ಗುಣಸ್ಥಾನ ಸೂಕ್ಷ್ಮ ಸಂಪರಾಯ ಇದೆ. 7ನೇ ಗುಣಸ್ಥಾನ ಅಪ್ರಮತ್ತ ದಶ ಇದೆ. 6ನೇ ಗುಣಸ್ಥಾನ ಪ್ರಮತ್ತ ಇದೆ. ಇದರ ಮೇಲಿಂದ ವಿಚಾರ ಮಾಡೋದ ಸಮ್ಯಕ್ ದರ್ಶನ ಆದ ನಂತರ, ಸ್ವಪರಗಳ ನಿರ್ಣಯ ಆದ ನಂತರ, ದೇಹ ಜೀವದ ನಿರ್ಧಾರ ಪೂರ್ವಕ ದೇಹದಿಂದ ವಿಮುಖಾಗಿ ಜೀವದ ಅನುಭೂತಿ ಆದ ನಂತರ ಆ ಅನುಭೂತಿ ದಶಾ ವಿಶೇಷದ ಹೆಸರು ಅವಿರತ ಗುಣಸ್ಥಾನ ಇದೆ. ಹೌದೇನಿಲ್ರಿ? ಅವಿರತ ಸಮ್ಯಕ್ ದೃಷ್ಟಿ. ಆ ಗುಣಸ್ಥಾನಗಳ ಹೆಸರಿನ ಮೇಲಿಂದನೇ ಗೊತ್ತಾಗ್ತಿದೆ ಮೇಲಿಂದ ಎಷ್ಟು ಕಠಿಣ ಇದೆ. ಆದರೆ ಈ ಕೆಳಗಿಂದ ತಿರಿಯಂಚ ನಾರಕೀಯ ತಿರಿಯಂಚ ಜೀವಕ್ಕ ನಾರಕೀಯ ಜೀವಕ್ಕ ಕೂಡ ಒಂದು ಸಮಯದ್ದನು
ಆ ನರಕದ ದುಃಖದ ಸಂಯೋಗಗಳಿಂದ ಬಿಡುಗಡೆ ಇಲ್ಲ. ಅಂಥ ಜೀವಕ್ಕೂ ಕೂಡ ಆಗುವಂಥ ಸಮ್ಯಕ್ ದರ್ಶನ. ಅದರ ಸಲುವಾಗಿ ನಮ್ಮಲ್ಲೇ ಎಷ್ಟು ಉದ್ಯಮ ಇದೆ, ಸುಲಭ ಇದೆ. ಅದು ಅವಿರತ ಅಂಥೇಳಿ ಹೇಳಿದರು. ಆ ಸಮ್ಯಕ್ ದರ್ಶನ ಸುಲಭ ಯಾಕಿದೆ ಇಲ್ಲಿ ರಾಜ್ಮಲ್ ಪಾಂಡೆ ಅವರ ಶಬ್ದದ ಮೂಲಕನ ನೋಡಿದರ ಭಿನ್ನ ದ್ರವ್ಯಗಳ ಭಿನ್ನತೆ ಅತ್ಯಂತ ಸ್ಥೂಲ ಬುದ್ಧಿಗೆ ಗೋಚರ ಇದೆ. ಎಷ್ಟು ಸ್ಥೂಲ ಬುದ್ಧಿ, ತಿರಿಯಂಚದಂಥ ಸ್ಥೂಲ ಬುದ್ಧಿ. ಅದಕ್ಕೆ ಹೇಳ್ತಾರೆ ನಾವು ಬಹಳ ದೂರ ಇದ್ದೇವೆ, ನಮಗೆ ನಿರ್ಧಾರ ಆಗ್ತಾ ಇಲ್ಲ ನೋಡ್ರಿ. ಅದನ್ನೇ ವಿಕಲ್ಪಪೂರ್ವಕ ಕ್ಷಯೋಕ್ಷಮ ಜ್ಞಾನದೊಳಗೆ ನಿರ್ಣಯ ಅಂಥೇಳಿ ಏನು ಅಪ್ಪಾಜಿ ಹೇಳಿದರು. ಅದರ ಮರ್ಮನ ಹೀಗಿದೆ: ದೇಹ ಮತ್ತು ಜೀವದ ಸ್ವರೂಪಗಳ ನಿರ್ಧಾರ ಆದ ನಂತರ ಆತ್ಮನ ಅನುಭೂತಿ ಆಗದೇ ಇದ್ರೂ ಕೂಡ ಈ ಜೀವಕ್ಕ ಆ ನಿರ್ಧಾರದ ಬಲದಿಂದ ಭವಿಷ್ಯದ ಭವದೊಳಗ ಅದೇ ಪ್ರಕಾರದ ಉದ್ಯಮ ಮುಂದುವರಿತಿದೆ. ನಿರ್ಧಾರ ಅದು ನಿಜವಾಗಿ ಆಯಿತು ಅಂತಂದ್ರೆ ವಿಕಲ್ಪಪೂರ್ವಕ ವಿಕಲ್ಪ ರೂಪದ ಜ್ಞಾನದೊಳಗ ಅಥವಾ ವಿಕಲ್ಪ ರೂಪದ ಜ್ಞಾನದ ಬಲದಿಂದ ನಮಗೆ ಸಪ್ತ ಭಯಗಳ ದೂರ ಆಗ್ತವೆ ಅಥವಾ ಬಿಟ್ಟು ಹೋಗ್ತವೆ. ಯಾವ ಭಯ ನಮ್ದು ಬಿಟ್ಟು ಹೋಗಿದೆ ನಮ್ಮಲ್ಲೇ ನಾವು ವಿಚಾರ ಮಾಡೋದು. ನಮಗೆ ಮರಣದ ಭಯ ಇದೆ ಏನಿಲ್ಲ, ರೋಗದ ಭಯ ಇದೆ ಏನಿಲ್ಲ, ಆಕಸ್ಮಿಕ ಭಯ ಇದೆ ಏನಿಲ್ಲ, ರಕ್ಷಾ ಭಯ, ಮುಕ್ತಿ ಭಯ ಇದಾವೆಯೋ ಅಥವಾ ಇಲ್ಲ, ಪರಲೋಕದ ಭಯ ಇದೆಯೋ ಅಥವಾ ಇಲ್ಲ. ಹಾಗಾದ್ರೆ ನಮ್ದು ಆಗಮದ ಅಭ್ಯಾಸದ ನಮಗೆ ಆಗಿರುವಂಥ ಲಾಭ ಏನ್ರಿ? ನಮಗೆ ರೋಗದ ಭಯ ಇದೆ ಏನಿಲ್ಲ. ಇವೆಲ್ಲ ಸೂಕ್ಷ್ಮ ಅರೆ ಅಂಥೇಳನ್ನು ಹೇಳಿತು ನಮಗೆ ಜಿನವಾಣಿ ಇದುವರೆಗೆ ಅಕ್ಷರಶಃ ಪರಮ ಸತ್ಯ ಮಾತೆಗೆ ಇಂದ್ರಿಯ ವಿಷಯವೇ ಆಗಿದೆ. ಪರಮ ಸತ್ಯ ಮಾತೆಗೆ ಪರೀಕ್ಷೆ ಮಾಡಿ ನೋಡಿಕೊಳ್ಳೋದು, ಒಳಗೆ ಇಣಿಕೆ ನೋಡೋದು, ಅವಲೋಕನೆ ಮಾಡಿ ನೋಡೋದು. ನಿರಾಲಂಬಿ ಜ್ಞಾನದ ವಿಷಯ ಆಯಿತು ಅಂತಂದ್ರೆ ಅಲ್ಲಿ ಕಾರ್ಯ ನಿಶ್ಚಿತವಾಗಿ ಆಗ್ತಿದೆ. ಯಾವಾಗ? 2 ಭವ ತಪ್ಪಿದರ 3 ಭವ. ಇನ್ನು ನಿರಾಲಂಬಿ ಜ್ಞಾನದ ಮೂಲಕ ಜೀವ ದೇಹಗಳ ಭಿನ್ನ ಸ್ವರೂಪದ ನಿಶ್ಚಯ. ನಿರಾಲಂಬಿ ಜ್ಞಾನ ನಮ್ಮದು ಇಂದ್ರಿಯದ ಅವಲಂಬನೆ ಮಾಡಿರುವಂಥ ಜ್ಞಾನ ಇದೆ. ಅದರಲ್ಲಿ ನಿಶ್ಚಯ ಏನೂ ಆಗುವುದಿಲ್ಲ. ಹೇಗಿದೆ ಹಾಗೆ ತಿಳಿತಿದೆ, ಯಾವುದು ಎದುರಿಗಿದೆ ಅದು ಆ ವಿಷಯ ಇರು ವೇಳೆದೊಳಗೆ ತಿಳಿತಿದೆ, ಬಿಟ್ಟು ಹೋದ ನಂತರ ಮತ್ತೆ ಯಾವ ವಿಷಯ ಬರ್ತಿದೆ ಅದನ್ನು. ಅಂದ್ರೆ ಇಂದ್ರಿಯ ಜ್ಞಾನದ ಸ್ವರೂಪ ಹೀಗಿದೆ. ನಿರಾಲಂಬಿ ಜ್ಞಾನ ಎಲ್ಲಿಯವರೆಗೆ ತತ್ವದ ನಿರ್ಣಯದ ಸಲುವಾಗಿ ಉದ್ಯಮ ಅಥವಾ ಜಾಗೃತ ಆಗುವುದಿಲ್ಲ, ಉದ್ಯಮ ಪ್ರತ್ಯಕ್ಷ ಮಾಡುವುದಿಲ್ಲ, ಅಲ್ಲಿಯವರೆಗೆ ಇದಾವುದರಿಂದನೂ ನಮ್ಮ ಕಾರ್ಯ ಆಗುತ್ತದೆ. ಕಠೋರ ಅನಿಷದರನ್ನು ಕೂಡ ಸತ್ಯದ ವಿಚಾರ ಮಾಡೋದು. ಏನು ಹೇಳಿದರು? ಇನ್ನೊಂದು ಸಲ ಓದೋನು ಮೇಲಿಂದನ. ಜೀವ ಕರ್ಮಗಳ ಅಂತಃ ಸಂಧಿ ಬಂಧವು ಹೇಗಿದೆ? ಜೀವ ಕರ್ಮಗಳ ಹೇಗೆ ಹೇಳಿದರು? ಸೂಕ್ಷ್ಮಿ ಅತ್ಯಂತ ದುರ್ಲಕ್ಷ್ಯ ಸಂಧಿ ರೂಪವಿದೆ. ಅದರ ವಿವರಣೆಯೂ ಈ ಪ್ರಕಾರವಿದೆ. ಅಷ್ಟಾದ ಸೂಕ್ಷ್ಮೇ ಅನ್ನುವಂಥ ಶಬ್ದ ಅಮೃತ ಚಂದ್ರಾಚಾರ್ಯ ದೇವರದ್ದು ಇದೆ. ಇವರ ವಿವರಣೆ ಏನು ಮಾಡ್ತಾ ಇದ್ದಾರೆ? ಯಾವ ಜ್ಞಾನಾವರಣಾದಿ ಬುದ್ಧಗಳದ ಪಿಂಡ ರೂಪ ದ್ರವ್ಯ ಕರ್ಮವಿದೆ, ಅದು ಒಂದು ವೇಳೆ ಏಕಕ್ಷೇತ್ರಾವಗಾಹ ರೂಪವಿದ್ದರೂ ವಿಚಾರ ಮಾಡಿದ ಮೇಲೆ ಜೀವದಿಂದ ಅದರ ಭಿನ್ನತೆಯ ಪ್ರತೀತಿಯು ಉತ್ಪನ್ನವಾಗುತ್ತದೆ. ವಿಚಾರ ಹೇಗೆ ಮಾಡೋದ್ರೆ? ಆಗಮದ ಆಧಾರದಿಂದ. ಅದಂತೂ ಕಾಣುವುದಿಲ್ಲರಿ. ಮುಂದೆ ಕಾರಣವೇನೆಂದರೆ ದ್ರವ್ಯ ಕರ್ಮವು ಬುದ್ಧನ ಪಿಂಡ ರೂಪವಿದೆ. ಅದು ಒಂದು ವೇಳೆ ಏಕಕ್ಷೇತ್ರಾವಗಾಹ ರೂಪದಿಂದ ಇದ್ದರೂ ಭಿನ್ನ ಭಿನ್ನ ಪ್ರದೇಶವಿದೆ, ಅಚೇತನವಿದೆ.
ಬಂಧಿಸುತ್ತದೆ, ಬಿಟ್ಟು ಹೋಗುತ್ತದೆ. ಹೀಗೆ ವಿಚಾರ ಮಾಡಿದ ಮೇಲೆ ಅದರ ಭಿನ್ನತನದ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಚರ್ಚೆ ಮಾಡಿದರ ಇದರಲ್ಲಿ ಬಹಳಷ್ಟು ವಿಷಯ ಇದೆ ರೀ. ವಿವರಣೆ ಏನು ಬಂತು ರಾಜಮಲ್ಜಿ ಪಾಂಡೆ ಅವರು. ಹೌದ್ರಿ, ಪಾಂಡೆ ಅವ್ರದ್ದು. ಇದು ಎಲ್ಲ ಏನು ಗದ್ಯಮಯ ಇದೆ ಇದೆಲ್ಲ ಅವ್ರದ್ದ ರೀ. ಬ್ರಾಕೆಟ್ ಒಳಗೆ ಏನು ಶಬ್ದ ಅದಾವು ಬೋಲ್ಡ ಅವಷ್ಟ ಆ ಶಬ್ದದ ಅರ್ಥ ಬೇರೆ, ಮುಂದೆ ವಿವರಣೆ ಅಂತ ಬರ್ತೈತಿ. ಇವ್ರದ್ದ ಇದೆ ರೀ ಟೀಕಾನ. ಹೀಗೆ ವಿಚಾರ ಮಾಡಿದ ಮೇಲೆ ಅದರ ಭಿನ್ನತೆಯ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಶರೀರ, ಮನ, ವಚನ ರೂಪದ ಯಾವನ್ನೋ ಕರ್ಮವಿದೆ, ಅದರಿಂದಲೂ ಮೇಲೆ ಹೇಳಿದ ಪ್ರಕಾರ ವಿಚಾರ ಮಾಡಿದರೆ ಭೇದದ ಪ್ರತೀತಿಯು ಉತ್ಪನ್ನವಾಗುತ್ತದೆ. ಇದನ್ನು ಒಂದು ಲೈನ್ ಒಳಗೆ ಮುಗಿಸಿದ್ದಾರೆ. ಇನ್ನು ಮೋಹರಾಗ ದ್ವೇಷ ರೂಪದ ಯಾವ ಭಾವಕರ್ಮವಿದೆ ಎಂದರೆ ಅಶುದ್ಧ ಚೇತನಾರೂಪ ಪರಿಣಾಮವಿದೆ. ಅಶುದ್ಧ ಚೇತನಾರೂಪ ಪರಿಣಾಮವಿದೆ. ಮೋಹರಾಗ ದ್ವೇಷ ಏನಿದೆ, ಮೋಹರಾಗ ದ್ವೇಷ ರೂಪದ ಯಾವ ಭಾವಕರ್ಮವಿದೆ ಅರ್ಥಾತ್ ಎಂದರೆ ಏನು ಹೇಳಿದರು, ಅಶುದ್ಧ ಚೇತನಾರೂಪ ಪರಿಣಾಮವಿದೆ. ಮೋಹರಾಗ ದ್ವೇಷ ಇದೇನಿದೆ, ಜೀವದ ಅಶುದ್ಧ ಚೇತನಾರೂಪ ಪರಿಣಾಮವಿದೆ. ಅದೇನು ಜೀವದಿಂದ ಭಿನ್ನ ಅಂದರೆ ಜಡದ್ದೇ ಇಲ್ಲ, ಜೀವದ್ದೇ ಇದೆ. ಅಶುದ್ಧ ಚೇತನ ರೂಪ ಪರಿಣಾಮವಿದೆ. ಚೇತನದ ಜೊತೆಗೆ ಅಶುದ್ಧತೆ ಬೆರೆತು ಹೋಗಿದೆ, ವ್ಯಾಪಕತೆ ಇದೆ. ಅದಕ್ಕಲ್ಲಿ ಭೇದ ಕಠಿಣ ಇದೆ ಅಂಥೇಳಿ ಹೇಳಿದರು. ಅಶುದ್ಧ ಚೇತನಾರೂಪ ಪರಿಣಾಮವಿದೆ. ರಾಗೇನಿದೆ, ಅಶುದ್ಧ ಚೇತನಾರೂಪ. ಹಾಗಾದ್ರೆ ಚೇತನಾವೇ ಅಶುದ್ಧ ಆಗಿದೆ, ಚೇತನಾದ ಪರಿಣಾಮವೇ ಅಶುದ್ಧ ಆಗಿದೆ. ಚೇತನ ಮತ್ತು ಚೇತನಾದ ಪರಿಣಾಮ ಎರಡು. ಅಶುದ್ಧ ಚೇತನಾರೂಪ ಪರಿಣಾಮವಿದೆ. ಚೇತನ 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 ಚೇತನವೇ ಇರ್ತಿದೆ, ಆದರೆ ಅದರ ಪರಿಣಾಮ ಅಶುದ್ಧ ಆಗಿದೆ. ವರ್ತಮಾನದ ಒಂದು ಸಮಯದ ಪರಿಣಾಮ. ರಾಗ ಇರಲಿ, ದ್ವೇಷ ಇರಲಿ, ಮೋಹ ಇರಲಿ, ಅದೇನಿದೆ ಚೇತನಾದ ಪರಿಣಾಮ ಇದೆ. ಮೂಲ ಅದೇನಿದೆ ಚೇತನಾದ ಪರಿಣಾಮ. ಎಂಥದ್ದಿದೆ, ಅಶುದ್ಧ ಇದೆ, ಚೇತನಾದ ಪರಿಣಾಮ. ಹಾಗಾದ್ರೆ ಆ ಚೇತನಾದ ಪರಿಣಾಮ ಚೇತನಾದಿಂದ ಅಶುದ್ಧ ರೂಪದಿಂದ ಬೇರೆ ಇದೆ. ಚೇತನದಿಂದ ಅಶುದ್ಧತೆಯ ಕಾರಣವಾಗಿ ಬೇರೆ ಇದೆ. ಚೇತನಾ ರೂಪದ ಯಾವ ಪರಿಣಾಮ ಇದೆ ಅದು ಚೇತನ ಇರುವೆಳೆದೊಳಗೆ ಚೇತನದಿಂದ ಬೇರೆ ಇದೆ ಅಂಥೇಳಿ ಕಠಿಣ ಅಂಥೇಳಿ ಹೇಳಿದರು. ಶಬ್ದ ಏನೂ ಇಲ್ಲ ಅದರ ಸಲುವಾಗಿ. ಅಶುದ್ಧ ಚೇತನಾ ರೂಪ ಪರಿಣಾಮವಿದೆ. ಆ ಅಶುದ್ಧ ಪರಿಣಾಮವು ವರ್ತಮಾನದಲ್ಲಿ ಜೀವದ ಜೊತೆ ಏಕ ಪರಿಣಮನ ರೂಪವಿದೆ. ಏಕ ಪರಿಣಮನ ವರ್ತಮಾನದಲ್ಲಿ ಆ ಅಶುದ್ಧ ಏನಿದೆ ಅದ ಮತ್ತು ಚೇತನ ಏನಿದೆ ಅದ ವರ್ತಮಾನದೊಳಗ ಏನಾಗಿದೆ, ಏಕರೂಪ ಆಗಿದೆ. ಏಕರೂಪ, ಭಿನ್ನ ಇಲ್ಲವೇ ಇಲ್ಲ, ಭಿನ್ನ ಇಲ್ಲವೇ ಇಲ್ಲ. ವರ್ತಮಾನದೊಳಗ ಜ್ಞಾನಾವರಣಾದಿ ಕರ್ಮ, ದೇಹ, ಮನಸ್ಸು, ವಚನ ರೂಪದ ಕರ್ಮ ಇವು ಭಿನ್ನ ಅದಾವ್ರಿ. ಆದ್ರೆ ಮೋಹರಾಗ ದ್ವೇಷ ಏನಿದೆ ಇದು ಏಕರೂಪನೇ ಇದೆ ವರ್ತಮಾನದೊಳಗೆ. ಹಾಗೆ ಚೇತನನ ಇದೆ ಅಲ್ಲ, ಅದು ಬಹಳ ಅದ್ಭುತ ರೀ. ಎಷ್ಟು ಇದಕ್ಕೆ ವೆಳ್ಳೆ ಹಾಕೋದು ಹೇಳಿ, ಇದಕ್ಕೆ ಎಷ್ಟು ನಾವು ವೆಳ್ಳೆ ಕೊಡೋದು, ಎಷ್ಟು ಸಮರ್ಪಣೆ ಮಾಡೋದು, ನಮ್ಮ ಬುದ್ಧಿ ಸಾಮರ್ಥ್ಯವನ್ನು ಎಷ್ಟು ಅಲ್ಲಿ ಹಚ್ಚೋದು. ಏಕ ಕ್ಷೇತ್ರಾವಗಾಹ ರೂಪದಿಂದ ಇದ್ರೂ ಕೂಡ ಅವುಗಳದ್ದು ಭಿನ್ನ ಭಿನ್ನತೆ ಲಕ್ಷದೊಳಗೆ ಬರ್ತಿದೆ ಅಂಥೇಳಿ ಹೇಳಿದರು. ಆದ್ರೆ ಇದೇನಿದೆ ವರ್ತಮಾನದೊಳಗ ಜೀವವನ್ನು ನೋಡ್ಲಿಕ್ಕೆ ಹೋದ್ರೆ
ಅಥವಾ ರಾಗವನ್ನು ನೋಡ್ಲಿಕ್ಕೆ ಹೋದ್ರೆ ಎರಡು ಒಂದೇ ಇದೆಯಲ್ಲ. ರಾಗದಿಂದ ಭಿನ್ನ ಜೀವ ಇಲ್ಲ. ನಮಗೆ ಶಾಸ್ತ್ರದಲ್ಲೆಲ್ಲ ಕೇಳಿ ಉತ್ತರ ಹೇಳ್ತೇವ್ರಿ ಪಟ್ ಅಂತ. ರಾಗದಿಂದ ಜೀವ ಭಿನ್ನದನೇಕದನು ಭಿನ್ನದನು ಅಂತ ಹೇಳಿ ಹೇಳ್ತೇವ್ರಿ. ಆದರೆ ಯಾರು ಮೋಕ್ಷದ ಸನಿಹಕ್ಕೆ ಹೊರಟಿದಾರಲ್ಲ ಅವರಿಗೆ ಇದು ಕಠಿಣ ಆಗಿದೆ ರೀ. ವಿಚಾರ ಮಾಡೋದು ಕಠಿಣ ಯಾರಿಗಾಗಿದೆ? ಇನ್ನು ಸ್ವಲ್ಪ ಸಮಯದೊಳಗೆ ಮೋಕ್ಷಕ್ಕೆ. ಅರೆ ನೋಡ್ರಿ ಪ್ರಭು, ಶಬ್ದದಿಂದ ನಾವು ಎಷ್ಟು ಸುಲಭವಾಗಿ ಹೇಳ್ತೇವೋ, ಜ್ಞಾನದಿಂದ ಅಥವಾ ಜೀವದಿಂದ ರಾಗ ಭಿನ್ನ ಇದೆ. ಆದರೆ ಅಲ್ಲಿ ಉಪಸರ್ಗದ ಸಮಯದೊಳಗ ಆ ನಕುಲ ಸಹದೇವರಿಗೆ ಅದು ಕಠಿಣ ಆಯಿತು ಅಥವಾ ಇಲ್ಲ? ಕಠಿಣ ಆಗುವುದರಿಂದನ ಅವರಿಗೆ ಭವಧಾರಣ ಮಾಡಬೇಕಾಗಿದೆ. ವಿಚಾರ ಮಾಡೋದು, ಆ ವಸ್ತುವಿನ ಸಮೀಪಕ್ಕೆ ಹೋಗಿ ವಿಚಾರ ಮಾಡೋದು, ಆ ಕಾರ್ಯ ಮಾಡುವಂಥ ಜ್ಞಾನನ, ತಿಳಿಯುವಂಥ ಜ್ಞಾನನ ಅದರೊಳಗೆ ವ್ಯಾಪಕ ರೂಪದಿಂದ ವರ್ತಿಸ್ತಾ ಇದೆ, ಏಕರೂಪದಿಂದ ವರ್ತಿಸ್ತಾ ಇದೆ ಅಂದಮೇಲೆ ಅದನ್ನು ಭಿನ್ನ ಯಾರು ಮಾಡೋದು? ಹೇಗೆ ಮಾಡೋದು? ಇದು ಮೋಕ್ಷದ ಸನಿಹಕ್ಕೆ ಹೋಗಿರುವಂತಹ ಜೀವರುಗಳ ಮಾತು. ಅದರ ಸಲುವಾಗಿ ನೋಡ್ರಿ, ಒಂದೊಂದು ಗುಣಸ್ಥಾನಕ್ಕೂ ಅಪೂರ್ವವಾದಂಥ ಪುರುಷಾರ್ಥ ಬೇಕು ಮೇಲೆ ಹೋಗ್ಬೇಕು. 4ನೇ ಗುಣಸ್ಥಾನಕ್ಕೆ ಒಂದು ಸಮಯದೊಳಗೆ ಹೋಗ್ತಾನೆ. ಇಂದಿನ ವಿಷಯದ ಸೂಕ್ಷ್ಮವಾಗಿ ವಿಚಾರ ಮಾಡೋದು. ಅನಾದಿ ಮಿಥ್ಯಾ ದೃಷ್ಟಿ ಜೀವ ಅನಂತ 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 ಪಂಚಪರಾವರ್ತನ ಕಾಲ ವ್ಯತೀತ ಆಗಿ ಹೋದ್ರೂ ಕೂಡ ದೇಹ ಜೀವಗಳ ಏಕತೆಯನ್ನೇ ಮನ್ನಿಸಿ ಅನುಭವ ಮಾಡ್ತಾ ಇರುವಂಥ ಜೀವ 4 ಗುಣಸ್ಥಾನಗಳನ್ನು ಒಮ್ಮೆಲೆ ಏನು ಮಾಡ್ತಾನೋ ಕತ್ತರಿಸಿ ಹಾಕ್ತಾನೆ. 4ನೇದಕ್ಕೆ ಹೋಗಿಬಿಡ್ತಾನೆ. 1 ಆಯ್ತು, 2 ಆಯ್ತು, 3 ಆಯ್ತು, 4ನೇದರೊಳಗೆ ಹೋದ. ಆದರೆ 4ನೇದರಿಂದ 5ನೇದಕ್ಕೆ ಹೋಗೋದು, 5ನೇದರಿಂದ 7, 6, 7, 6 ಮಾಡೋದು. ಅದು 2ಅನ್ನೂ ಬಿಟ್ಟು ಕೊಟ್ಟು 8ಕ್ಕೆ ಹೋಗೋದು, 8ರಿಂದ 9ಕ್ಕೆ ಹೋಗೋದು. ಅರೆ ಗುಣಶ್ರೇಣಿ, ಗುಣಸ್ಥಾನಗಳ ಏರಿಕೆ, ಶ್ರೇಣಿಯ ಆರೋಹಣೆ ಇವೆಲ್ಲವೂ ನಿಜವಾಗಿ ಅತ್ಯಂತ ಕಠಿಣದ ಕಾರ್ಯ. ಸ್ವಲ್ಪ ಇದೇ ವಿಷಯ ಸ್ವಲ್ಪ ಬೇರೆ ಕಡೆ ಮಾಡಿ ಈ ಮೊದಲೇನು ಸಾಲುಗಳು ಸುದ್ದ ಶಾಲಾಗಳು ಕಲಿಯುವಂಥವ 4ನೇ 7ನೇ 12ನೇ ಇತ್ತು. ಈ ಗುಣಸ್ಥಾನ ಪರಿಪಾಠದಿಂದನೇ ಬಂದಿತ್ತು ಅದು. ಮತ್ತು ಅದು ಅವ್ರಿಗೆ ಗೊತ್ತಿರಕ್ಕಿಲ್ಲ, ಅದೆಲ್ಲ ಗೊತ್ತಿದ್ರು ಇದು ಬದಲಾಯಿಸ್ಬಿಟ್ರಿ. ಈಗ ನೋಡ್ರೆ, ಒಂದು ಸರ್ವಜ್ಞ ಪ್ರಭುವಿನ ಜೀವದ ಕಲ್ಯಾಣ ಕುರಿತು ಯಾವ್ಯಾವ ಪ್ರಕಾರದ ಉಪದೇಶ ಇದೆಯಲ್ಲ ಅದನ್ನೇ ಅದರೊಳಗಿಂದನ ಲೋಕದೊಳಗೆ ವಿದ್ಯಾ ಅನ್ನೋ ಶಬ್ದದಿಂದ ಒಂದೊಂದು ಅಂಶವನ್ನು ಧಾರಣ ಮಾಡಿ ಅದರ ಆಧಾರದಿಂದ ಅನೇಕ ಪ್ರಕಾರ ಆಗಿದೆ. ಗಣಿತ ಮೊದಲು ನಮ್ಮ ಜೈನ ಶಾಸನದೊಳಗನ ಕರ್ಣಾನುಯೋಗದೊಳಗೆ ಬಂತು. ಈ ಇತಿಹಾಸ ಮೊದಲು ಪುರಾಣ ಸಾಹಿತ್ಯ ಪ್ರಥಮಾನುಯೋಗದೊಳಗೆ ಬಂತು. ಅಲ್ಲಿ ಜಿನೇಂದ್ರ ಪ್ರಭುವನ್ನು ಹೊರತುಪಡಿಸಿ ಯಾವ ವಿದ್ಯೆಗೂ ಅನ್ಯ ಯಾವ ಆಧಾರ ಇಲ್ಲ. 4ನೇ ಕ್ಲಾಸ, 2ನೇ ಕ್ಲಾಸ, 10ನೇ ಕ್ಲಾಸ ತಾವೇನು ಹೇಳಿದರೆ ನಿಜವಾಗಿನ 4ನೇ ಗುಣಸ್ಥಾನಕ್ಕೆ ಬರೋದು. ಶುದ್ಧೋಪಯೋಗ ರೂಪದ 2ನೇ ಗುಣಸ್ಥಾನ ಮತ್ತು 10ನೇ ಗುಣಸ್ಥಾನದ ಉಲ್ಲಂಘನೆ ಮಾಡಿ 12ರೊಳಗೆ ಹೋಗೋದು. 11ನೇ ಕ್ಲಾಸ್ ಬಿರಿ ಇಲ್ರಲ್ಲ, ಕಾಲೇಜದ ಮೊದಲನೇ ವರ್ಷ ಏನಿದೆಯಲ್ಲ, 11ನೇ ಇಯರ್ತೆ ಅದೆಲ್ಲಿ ಕಠಿಣ ಇದೆ ರೀ. 8, 9 ಎಲ್ಲಿ ಕಠಿಣ ಅದಾವ್ರಿ ಅಂಥೇಳಿ 7ನೇ ಗುಣಸ್ಥಾನದಿಂದ ಶ್ರೇಣಿ ಆರೋಹಣೆ ಮಾಡಿದ 8ಕ್ಕೆ ಹೋಗೋದು ಕಠಿಣ. ಆದರೆ 9 ಏನು ಕಠಿಣ ಇಲ್ಲ, 10ನ್ನು ದಾಟೋದು ಕಠಿಣ. ನಿಜವಾಗಿ
ವೈಜ್ಞಾನಿಕವಾಗಿ ವಿಚಾರ ಮಾಡಿದ್ರೆ, ನ್ಯಾಯದ ಮೂಲಕ ವಿಚಾರ ಮಾಡಿದ್ರೆ, ಪ್ರಾಮಾಣಿಕ ರೂಪದಿಂದ ವಿಚಾರ ಮಾಡಿದ್ರೆ, ಒಬ್ಬ ಅರಹಂತ ಪ್ರಭು ಜಿನೇಂದ್ರ ಪರಮೇಶ್ವರರನ್ನು ಹೊರತುಪಡಿಸಿ ಲೋಕದೊಳಗೆ ಯಾವೂ ವಿದ್ಯೆಗೆ ಅನ್ಯ ಯಾವುದೂ ಆಧಾರ ಇಲ್ಲ. ಅವರೇ ಆಧಾರ, ಅವರೇ ಆಧಾರ. ಹೊಲಿಗೆ ಇರಲಿ, ಹೆಣಿಕೆ ಇರಲಿ, ಯಾವುದರ ಜೊತೆಗೆ ಹೆಣೆಯುವುದಿದೆ, ಯಾವುದನ್ನು ಯಾವುದರ ಜೊತೆ ಬೆರೆಸೋದಿದೆ. ಪಾಕಶಾಸ್ತ್ರ ಇರಲಿ, ರಸ ಯಾವುದರಿಂದ ಬರ್ತಿದೆ, ಎಲ್ಲದರ ಬಗ್ಗೆ ಯಾರ್ಯಾರಿಗೆ ಯಾವ್ಯಾವುದು ಸಾಧ್ಯ ಇದೆಯೋ ಆ ವಿದ್ಯೆ ಕಲೆಗಳ ಕುರಿತಾಗಿ ವಿಚಾರ ಮಾಡಿದ್ರೆ ಅದಕ್ಕೆ ಸರ್ವಜ್ಞರೇ ಆದಿ. ಭೂಮಿಕೆ ಅವರಿಲ್ಲದೆ ಹೋದರೆ ಯಾವುದಕ್ಕೂ ಯಾವುದೂ ಅನ್ಯ ಆಧಾರ ಇಲ್ಲ. ಅಂಥ ಒಂದು ಮೂಲದ ಪರಂಪರೆಯೊಳಗೆ ಜನ್ಮ ಪಡೆದು ಕೂಡ ನಾವು ಆ ಪ್ರಯೋಜನಭೂತ ರೂಪಿ ಆತ್ಮನ ಏನು ಹೇಳಿದ್ರೆ, ಇಂಥ ಒಂದು ಮೂಲ ಪವಿತ್ರ ಪರಂಪರೆಯೊಳಗೆ ಜನ್ಮ ಪಡೆದು ಕೂಡ ಆ ಅರೂಪಿ ಆತ್ಮನ, ನಮ್ಮ ಪ್ರಯೋಜನ ಅರೂಪಿ ಆತ್ಮನ ನಿರಾಕುಲ ಸುಖದ ಸಲುವಾಗಿ ನಾವು ಉದ್ಯಮ ಮಾಡದಿದ್ರೆ ಇದು ಎಲ್ಲವೂ ಸರ್ವ ಪ್ರಕಾಶ ಅಂಥೇಳಿ ಹೇಳಿದಾರಲ್ಲ, ಎಲ್ಲ ಒಂದೊಂದೇ ಸಿಗೋದು ಕಠಿಣ, ಎಲ್ಲವೂ ಸಿಗೋದೆಷ್ಟು ಕಠಿಣ. ಇಂಥ ಪವಿತ್ರ ಪರಂಪರೆಯೊಳಗೆ ಜನ್ಮ ಆಗೋದು ಬಹಳ ಕಠಿಣ ಇದೆ. ಅದರೊಳಗೆ ಪ್ರಯೋಜನಭೂತ ಕಾರ್ಯ ಏನಿದೆ, ರೂಪಿ ಆತ್ಮನ ನಿರಾಕುಲ ಸುಖ ರೀ. ಸುಖ ಆಕುಲತೆಯಿಂದ ಒಳಗೊಂಡದ್ದು ಸುಖ. ರೂಪಿ ಶರೀರಕ್ಕೆ ಅನುಕೂಲ ಮಾಡಿಕೊಂಡ್ರೆ ಅದು ಸುಖ ಅಲ್ರಿ, ಬಹಳ ಕಠಿಣ ಇದೆ. ಅದೇ ಮಾಡ್ತಾ ಇದ್ದೇವ್ರಲ್ಲ, ಅದಕ್ಕೆ ಹೇಳಿತು ನಮಗೆ ಇನ್ನೂ ಸ್ಥೂಲ ರೂಪದಿಂದ ಜೀವ ದೇಹಗಳ ಸ್ವರೂಪದ ನಿರ್ಧಾರ ಇಲ್ಲ. ಬಾಯಿಂದೇನು ಸಾವಿರಾರು ಬಾರಿ ಹೇಳಿದ್ದಿರ್ಬಹುದ್ರಿ, ಆದ್ರೆ ಆ ಶಬ್ದ ಎಲ್ಲಿದೆ ನಮ್ಮ ಜ್ಞಾನದೊಳಗೆ? ಆ ಶಬ್ದದ ಯಾವ ಅರ್ಥದ ಗ್ರಹಣ ಇದೆ? ಯಾವ ಅರ್ಥದ? ಇಲ್ಲವೇ ಇಲ್ಲ. ಮೋಕ್ಷ, ಚಾರಿತ್ರ ಇವೆಲ್ಲ ಬಹಳ ದೂರದ ಮಾತು. ನಮ್ಮ ಜೀವನದ, ನಮ್ಮ ಜ್ಞಾನ ಸಾಮರ್ಥ್ಯದ, ನಮ್ಮ ಸಲುವಾಗಿ ಉಪಯೋಗ ಆಗಬೇಕು ಅನ್ನುವ ದೃಷ್ಟಿ ನಮ್ಮಲ್ಲಿ ಮೂಡಿ ಬರೋದ ನಿಜವಾಗಿ ಇನ್ನೂ ಬಹಳ ದೂರ ಇರಬೇಕೇನೋ ಅನ್ನಿಸ್ತಿದೆ. ನಮ್ಮ ಜೀವನದ, ನಮ್ಮ ಜ್ಞಾನ ಶಕ್ತಿಯಿಂದ, ನಮ್ಮ ಸಲುವಾಗಿ, ನಮ್ಮ ನಿರ್ಣಯದ ಸಲುವಾಗಿ, ನಮ್ಮ ಸುಖದ ಸಲುವಾಗಿ ನನ್ನ ಮಾರ್ಗವನ್ನು ನಾನು ಕಂಡುಕೊಳ್ಳುತ್ತೇನೆ. ಅದಕ್ಕೆ ಹಿಂದೆ ಹೇಳಿದ್ದಿತ್ತು, ಇದರ ನಿರ್ಣಯ ಯಾವ ಜೀವನಿಗೆ ಆಗ್ತಿದೆಯಲ್ಲ ಆ ಜೀವನ ಜ್ಞಾನದೊಳಗ ವಿಶ್ವದ ಯಾವ ಪದಾರ್ಥದ ಸತ್ತಾ ಉಳಿಯುವುದಿಲ್ಲ, ಉಳಿಯುವುದೇ ಇಲ್ಲ. ಇಲ್ಲ ಅಂದಮೇಲೆ ವಿಚಾರ ಮಾಡೋ ಪ್ರಶ್ನೆ ಇಲ್ಲ. ನನ್ನ ಸ್ವಭಾವದೊಳಗ ದೇಹ ಇಲ್ಲ, ನನ್ನ ಸ್ವಭಾವದ ದೃಷ್ಟಿಯೊಳಗ ದೇಹದ ವಿಕಲ್ಪ ಇಲ್ಲ. ಅಂಥೇಳಿ ಇದಕ್ಕೆ ಕಾಲಕ್ಕೆ ಇಷ್ಟು ತುಂಬ 30-40-50 ವರ್ಷ ತುಂಬ ಈ ಶಾಸ್ತ್ರ ಹೇಳಿ ತಾವು ಚರಿಯದಾಗಿದ್ದು ಸಮಾಧಿ ಸಾಧಿಸೋದಾಗಿಲ್ಲ. ಒಂದು ಈ ಜೀವಕ್ಕ ಅಂತ ಹೇಳಿದ್ರಲ್ಲ, ಧನಕನ ಕಂಚನ ರಾಜ ಸುಖ ಸಭಿ ಸುಲಭ दुर्लभ है संसार में एक यथार्थ ज्ञान. ಒಂದು ಯಥಾರ್ಥ ಜ್ಞಾನ ಏನಿದೆ ಅದು ದುರ್ಲಭ. ಧನ ಸಂಚಯ ಮಾಡೋದೇನು ಕಠಿಣ ಇದೆ, ಹೊರಗಿಂದೇನು ಯಾವುದು ಕಠಿಣ ಇದೆ. ಆದರೆ ವಸ್ತುತಃ ನೋಡಿದರೆ
ಆ ಕಠಿಣಗಳೇ ಸುಲಭ ಆಗಿದಾವೆ. ಅವು ನಿಜವಾಗಿ ಕಠಿಣ ಅದಾವ್ರೆ. ಇದು ಸ್ವಾಧೀನ ಇದೆ, ಇದು ಕಠಿಣ ಆಗಿದೆ. ನಮಗೆ ಪ್ರಾರಂಭದೊಳಗೆ ಹೇಳ್ತಾನೆ ಜ್ಞಾನ ನಂದು ಇದೆ, ನನ್ನ ಜ್ಞಾನ ರಾಗದೊಳಗೆ ಏಕಾಗ್ತಾ ಇದೆ. ರಾಗ ಒಂದು ಸಮಯತ್ತೆ ಇದೆ. ಏನು ಕಠಿಣ ಬಂತಾರೆ? ರಾಗ ಒಂದು ಸಮಯತ್ತೆ. ಜ್ಞಾನ ನನ್ನ ಸ್ವಭಾವ, ಆ ಜ್ಞಾನ ರಾಗದೊಳಗೆ ಏಕಾಗ್ತಾ ಇದೆ. ರಾಗ ಒಂದು ಸಮಯತ್ತೆ ಇದೆ ಅಂದಮೇಲೆ ಆ ರಾಗದಿಂದ ನನ್ನ ಜ್ಞಾನದ ಭಿನ್ನತೆಯನ್ನು ತಿಳಿಯೋದು ಎಲ್ಲಿ ಕಠಿಣ ಇದೆ ರೀ. ಆದರೆ ಅನಾದಿ ಅಭ್ಯಾಸ ಅಲ್ಲಿ ಹೋದ್ರೂ ಕೂಡ ಅವನಿಗೆ ಕಠಿಣ ಮಾಡ್ಕತ್ತಿತ್ತು. ಯಾವನಿಗೆ ನಗ್ನ ದಿಗಂಬರಾವಸ್ಥೆಯನ್ನು ಧಾರಣ ಮಾಡಿ, ಉದಾಹರಣಾರ್ಥವಾಗಿ ನಕುಲ ಸಹದೇವ ನಮಗೆ ಅದು ರೀ. ಹಾಗಾದರೆ ನಾವು ಯಾವ ರೀತಿ ಕರ್ತವ್ಯದೊಳಗ ಪರಾಯಣತೆಯನ್ನು ಸಾಧಿಸಬೇಕು ವಿಚಾರ ಮಾಡೋದ, ಮತ್ತು ಎಷ್ಟು ಪರದ ವಿಕಲ್ಪವನ್ನು ಎಷ್ಟು ಸಾಧ್ಯದೆಯೋ ಅಷ್ಟು, ಎಷ್ಟು ಬೇಗ ಸಾಧ್ಯದೆಯೋ ಅಷ್ಟು ಬೇಗ ಬಿಡುವ ಉದ್ಯಮ ಮಾಡಬೇಕು. ಪರ ಯಾವುದು ನಂದಾಗೋ ಸಾಧ್ಯ ಇಲ್ಲ, ಅನಂತ ಕಾಲದಿಂದ ಆಗಿಲ್ಲ. ಶಬ್ದ ಅವೇ ಇದ್ರೂ ಭಾವ ತಿಳ್ಕೊಳ್ಳಿ.